ಫೋನ್ ಇಟ್ಕೊಂಡು ಏನು ಮೀಡಿಯಾ ಕ್ಯಾಮ್ರಾ ಮುಂದೆ ಬಂದು ಕೇಳಿದ್ರೆ ಇನ್ನೇನು ಹೇಳೋದು? ಪ್ರವೀಣ್ ಇಲ್ಲೇ ಕುತ್ಕೊಂಡು ಎಲ್ಲ ಸೀರಿಯಸ್ ಮೀಟಿಂಗ್ಸ್ ಮಾಡೋದು. ಏನೋ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ನಡೆದು ಒಂದು ಏನಾದರೂ ಜಾಬ್ ನೋಡ್ತಿದ್ದೀರಾ ದುಬೈಲಿ ಅಂದರೆ ನಮ್ಮ ವೀಕ್ಷಕರಿಗೆ ವಿಡಿಯೋ ಮಾಡಲ್ವಾ ನೀವು? ನಿಮ್ಮ ಜರ್ನಿನ ಹೇಳಲ್ವಾ? ನಿಮ್ಮ ಜರ್ನಿನ ಕೇಳ್ತಾ ಇದ್ದಾರೆ ಅವರು. ವೀಕ್ಷಕರಿಗೆ ವಿಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡು, ಇವತ್ತು ನಾಳೆ ಮಾತ್ರ. ಹಿಂಗೆ ಫೋನ್ ಇಟ್ಕೊಂಡು ಏನು ಮೀಡಿಯಾ ರೀ ವಿಡಿಯೋ ಮಾಡ್ತೀರಾ ತಾನೆ? ಏನ್ರಿ ಮೀಡಿಯಾ 100% ಮಾಡ್ಕೊಡ್ತೀನಿ. ಇವತ್ತು ಬಾ, ನಿನ್ನ ಆಫೀಸ್ ಹತ್ರ ಬಾ, ಎಲ್ಲ ಕಡೆ ಬಾ, ಮಾಡ್ಕೊಡ್ತೀನಿ. ದಾಡಾ ಏನು ಮಾಡ್ತಿದ್ರು ನೋಡೋಣ, ಬಾ ಕೇಳೋಣ. ಏನು ಮಾಡ್ತಿದ್ರು ಕೇಳೋಣ. ನಡಿ 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 ನಡಿ. ಏನು ಮಾಡ್ತಾ ಇದ್ದೀರಾ ಹೇಳಲ್ವಾ ನಿಮ್ಮ ಜರ್ನಿನ? ಇವಾಗ ತಾನೇ ಕಂಡುಬಿಟ್ಟೆ ನಾನು ಹಿಂಗೆ ಬಂದಿದೆಯಲ್ಲ, ಮುಖಕ್ಕೆ ಕ್ಯಾಮ್ರಾ ಹಿಡಿತಾ ಇದ್ದೇನೆ. ಪ್ಲೀಸ್ ಹೇಳಿ. ನೋಡಿ ಸ್ವಾಮಿ, 60 ನಿಮಿಷ ಪ್ಲಸ್ 10 ನಿಮಿಷ ಟೈಮ್ ಕೊಡ್ತೀನಿ, ಟೋಟಲ್ 70 ನಿಮಿಷ ಟೈಮ್. ಅದರೊಳಗೆ ಏನು ಶೂಟ್ ಮಾಡ್ಕೊತೀಯ ಮಾಡ್ಕೊ. ಯಾವಾಗ ಕೊಡ್ತೀರಾ? ಇವತ್ತೇನಾ? ಓಕೆ, ನಾನು ನಿಮ್ಮ ಆಫೀಸಿಗೆ ಬರ್ತೀನಿ. ಆಯ್ತು ಬಂಗಾರಿ, ಏನಾಗಬೇಕು. ಓಕೆ, ಥ್ಯಾಂಕ್ ಯು. ಇವನ್ನೇನಕ್ಕೆ ಬಿಟ್ಟೆ ರೀ ಬ್ರೇಕ್ಫಾಸ್ಟ್ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಬಂಗಾರಿ, ನೀನೇನು ಮಾಡಿದ್ರು ಅದ್ಭುತವಾಗಿರುತ್ತೆ. ಕ್ಯಾಮ್ರಾ ಮುಂದೆ ಬಂದು ಕೇಳಿದ್ರೆ ಇನ್ನೇನು ಹೇಳೋದು? ಇಟ್ಸ್ ಗ್ರೇಟ್, ಆಫ್ ಕೋರ್ಸ್ ಇಟ್ ಈಸ್. ಸರಿ, ನಾನು ಎಷ್ಟೊತ್ತಿಗೆ ಬರಲಿ ಆಫೀಸಿಗೆ ಹಂಗಾದ್ರೆ? ನೀನು ಬರಕ್ಕೆ ಹೋಗ್ಬೇಡ. ಯಾಕೆ? ನನ್ನ ವೀಕ್ಷಕರಿಗೆ ನಾನು ತೋರಿಸ್ಲೇಬೇಕೆಲ್ಲ ಅದನ್ನು. ನಿನ್ನ ವೀಕ್ಷಕರಿಗೂ ನಾನು ಹೃದಯದಿಂದ ಎಲ್ಲ ಉತ್ತರಗಳನ್ನು ಕೊಡ್ತೀನಿ. ದಯಮಾಡಿ 6 ಎಲ್ಲ ಕೆಲಸ ಮುಗಿಸಿ. ಕತ್ಲಾಗಿರುತ್ತೆ ಅಷ್ಟರಲ್ಲಿ. ಕರೆಂಟ್ ಇರುತ್ತೆ, ಲೈಟ್ ಇರುತ್ತೆ. ದುಬೈಲಿ ಕರೆಂಟ್ ಹೋಗಲ್ಲ, ನೀನು ವರಿ ಮಾಡಬೇಡ. ನಿನ್ ಪ್ರತಿಯೊಂದು ನೀನು ವಿಡಿಯೋ ಮಾಡ್ಕೊಳ್ಳೋ ಜವಾಬ್ದಾರಿ ನಂದಪ್ಪ, ಆಯ್ತಾ? ಪ್ರಾಮಿಸ್? ಓಕೆ ಪಿಂಕಿ, ಪ್ರಾಮಿಸ್. ಓಕೆ, ಇವಾಗ ನೆಮ್ಮದಿಯಾಗಿ ತಿಂಡಿತೀನಿ. ಇವನ್ನ ಕರ್ಕೊಂಡು ಹೋಗ್ತಿದ್ದೀರಾ ಆಫೀಸ್ಗೆ? ಯಾಕೆ? ಬೋರ್ಡಿಂಗಾ? ಬೇಡ, ಆಫೀಸಿಗೆ ಕರ್ಕೊಂಡು ಹೋಗಿ ಅವನ್ನ. ಇಲ್ಲ, ನಾನು ಅಲ್ಲಿ ಬೋರ್ಡಿಂಗ್ ಎಲ್ಲ ಹುಡುಗರು ಆಟ ಆಡ್ತಾರೆ ಅವನ ಜೊತೆ. ಫಸ್ಟ್ ಆಫೀಸಿಗೆ ಬಿಡ್ತೀನಿ, ಬೋರ್ಡಿಂಗ್ ಬಿಡ್ತೀನಿ, ಆಮೇಲೆ ಮಧ್ಯಾಹ್ನದಿಂದ ಆಫೀಸಿಗೆ ಬರ್ತೀನಿ. ಓಕೆ, ಬಾಯ್ ಬಾಯ್. ಆಫೀಸಿಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡೋಣ ಇವಾಗಲಾದ್ರೂ ಏನಾದರೂ ಅವ್ರ ಜರ್ನಿ ಬಗ್ಗೆ ಹೇಳ್ಕೊತಾರ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್. ಹೆಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವೆಲ್ಲ ಆರೋಗ್ಯವಾಗಿ ಮತ್ತು ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನೀವು ಎಲ್ಲರೂ ಕೇಳಿದಂತೆ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನ ಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ಅದೇ ಪ್ರವೀಣ್ದು ರಿಯಲ್ ಎಸ್ಟೇಟ್ ಆಫೀಸ್ನ, ಮತ್ತು ಅವ್ರಿಗೆ ರಿಯಲ್ ಎಸ್ಟೇಟ್ ಕ್ವೆಶನ್ಸ್ ಕೇಳೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ನನಗೆ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ. ಇದು ನಮ್ಮ ಆಫೀಸ್ ಎಂಟ್ರೆನ್ಸ್ ಮುಂದೆ ಇರೋ ಪೋಸ್ಟರು, ಪ್ರವೀಣ್ ಬೈ ಸೆಲ್ ರೆಂಟ್ ಆ್ಯಂಡ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಂತ. ಸೊ ಬನ್ನಿ ಒಳಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲರನ್ನ. ಇದೇ ನಮ್ಮ ಆಫೀಸ್ ಎಂಟ್ರೆನ್ಸ್ ಏರಿಯಾ, ರಿಸೆಪ್ಷನ್ ಏರಿಯಾ. ಇಲ್ಲೇ ನಮ್ಮ ರಿಸೆಪ್ಷನಿಸ್ಟ್ ಕುತ್ಕೊಳ್ಳೋದು. ಯಾರು ಬಂದ್ರೂ ಅವ್ರನ್ನ ಗ್ರೀಟ್ ಮಾಡೋಕ್ಕೆ ಅವಳು ಇಲ್ಲಿ ಕೂತಿರ್ತಾಳೆ. ಕಮ್. ಇದು ನಮ್ಮ ಸೀಟಿಂಗ್ ಏರಿಯಾ. ಆ್ಯಂಡ್ ಇದು ನಮಗೆಲ್ಲ ಸಿಕ್ಕಿರೋ ಅವಾರ್ಡ್ಸು ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪರ್ ಕಂಪನೀಸಿಂದ ಪ್ಲಸ್ ಪೋರ್ಟಲ್ಸಿಂದ. ಸೊ ನೋಡಿ, ಬೇಯೂತಿಂದ, ಆಮೇಲೆ ಇದು ಬೇಯೂತೆ, ಆಮೇಲೆ ಸುಮಾರು ಡೆವಲಪರ್ಸಿಂದ ಸುಮಾರು ಪ್ರೈಸಸ್ ಸಿಕ್ಕಿದೆ, ಅವಾರ್ಡ್ ಸಿಕ್ಕಿದೆ. ನೀವು ನೋಡ್ಬೋದು ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಫಾರ್ಮಲ್ ವೇಟಿಂಗ್ ಏರಿಯಾ. ಯಾರಾದರೂ ವಿಸಿಟರ್ಸ್ ಬಂದರೆ ಅಥವಾ ಕ್ಲೈಂಟ್ಸ್ ಬಂದರೆ ಇಲ್ಲಿ ಕುತ್ಕೊಂಡು ವೇಟ್ ಮಾಡೋ ಜಾಗ. ಆ್ಯಂಡ್ ದೆನ್ ಈ ಪೋಸ್ಟರ್ ನೋಡಿ, ಇದು ಪೋಸ್ಟರ್ ಟಿ ವಿ ಹಾಕ್ಬಿಟ್ಟಿದ್ದೀವಿ, ಆದರೆ ಇದು ಕಸ್ಟಮ್ ಪೋಸ್ಟರ್ ಮಾಡಿಸಿದ್ದು, ಹಬೀಬಿ ಕಮ್ ಟು ದುಬೈ ಅಂತ. ಇದು ನಮ್ಮ ಯಶು, ಆಮೇಲೆ ಹಾರ್ವಿ ಸ್ಪೆಕ್ಟರು, ಆಮೇಲೆ ಇನ್ನೊಬ್ಬ ಅಂಡರ್ವರ್ಲ್ಡ್ ಡಾನ್. ಇವರೆಲ್ಲ ಪ್ರವೀಣಿಗೆ ತುಂಬ ಇಷ್ಟ. ಸೊ ಇದನ್ನು ಕಸ್ಟಮ್ ಮೇಡ್ ಮಾಡಿಸಿರೋದು. ಆ್ಯಂಡ್ ದೆನ್ ಇವನು ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ. ಇವನು ಮೂವೀಸ್ ನೋಡಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಪ್ರವೀಣ್ ಫೇವ್ರೆಟ್ಸು, ಅವನು ಇಲ್ಲಿ ಪೋಸ್ಟರಲ್ಲಿ ಹಾಕ್ಸಿದ್ದೀನಿ. ಆಮೇಲೆ ಪ್ರವೀಣ್ ಯಾವಾಗಲೂ ಫಾಸ್ಟ್ ಫಿಶ್ ಈಟ್ ಸ್ಲೋ ಫಿಶ್ ಅಂತ ಒಂದು ಸ್ಲೋಗನ್ ಯೂಸ್ ಮಾಡ್ತಾರೆ. ಎವ್ರಿ ಮೀಟಿಂಗಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನಿಲ್ಲಿ ಹಾಕ್ಸಿದ್ದೀನಿ. ಆಮೇಲೆ ದೇರ್ ಇಸ್ ನೋ ನೊಬಿಲಿಟಿ ಇನ್ ಪಾವರ್ಟಿ, ಇಲ್ಲಿ ನೋಡಿ. ಸೊ ಈ ಜಾಗ ಆಯಿತು. ನೆಕ್ಸ್ಟ್
ಸೊ ವೀಕ್ಷಕರೇ, ಇದು ನಮ್ಮ ಏಜೆಂಟ್ಸ್ ಕೂತ್ಕೊಳ್ಳೋ ಜಾಗ. ಎಲ್ಲ ನೋಡಿ, ಟೇಬಲ್ ಸ್ಟೇರ್ಸ್ ಎಲ್ಲ ಹಾಕಿದ್ದೀವಿ. ಇದ್ರದ್ದು ಒಂಚೂರು ಇಂಟೀರಿಯರ್ಸ್ ಚೇಂಜ್ ಮಾಡಬೇಕು, ಯಾಕಂದರೆ ಇದ್ರದ್ದು ಲೇಔಟ್ ಸ್ವಲ್ಪ ವಿಚಿತ್ರವಾಗಿದೆ. ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟು ನಾನು ಕೂತ್ಕೊಳ್ಳೋ ಜಾಗ ತೋರಿಸ್ತೀನಿ. ಮುಂಚೆ ನಾನು ಇಲ್ಲೇ ಕೂರ್ತಾ ಇದ್ದಿದ್ದು, ಇವಾಗ ಸ್ವಲ್ಪ ಆಫೀಸಿಗೆ ಬರ್ತಾ ಇಲ್ಲ. ಸೊ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಇದು ನಾವು ಮುಂಚೆ ಕೂತ್ಕೋತಾ ಇದ್ದಿದ್ದ ಜಾಗ. ಇವಾಗ ಸ್ವಲ್ಪ ಬರೋದು ಕಡಿಮೆ ಆಗಿದೆ, ಯಾಕಂದರೆ ನನಗೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ಇಲ್ಲಿ ನಮ್ಮ ಮ್ಯಾನೇಜರ್ ಕೂತ್ಕೋತಾರೆ, ಬೇರೆ ಮೀಟಿಂಗ್ಸ್ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು. ಸೊ ಇದಕ್ಕೆ ಈ ರೂಮ್ ಅದಕ್ಕೆ ಡೆಡಿಕೇಟ್ ಆಗಿದೆ. ಸೊ ಕಮ್ ಲೆಟ್ಸ್ ಗೋ. ಬನ್ನಿ, ನಿಮಗೆಲ್ಲ ಇವಾಗ ಕಾನ್ಫರೆನ್ಸ್ ರೂಮು ಮತ್ತು ಮೇನ್ ವರ್ಕಿಂಗ್ ಏರಿಯಾನ ತೋರಿಸ್ತೀನಿ. ಇದು ನಮ್ಮ ಕಾನ್ಫರೆನ್ಸ್ ರೂಮ್. ಇಲ್ಲೇ ಸೀರಿಯಸ್ ಮೀಟಿಂಗ್ಸ್ ನಡೆಯೋದು. ಪ್ರವೀಣ್ ಇಲ್ಲೇ ಕೂತ್ಕೊಂಡು ಎಲ್ಲ ಸೀರಿಯಸ್ ಮೀಟಿಂಗ್ಸ್ ಮಾಡೋದು. ಪ್ಲಸ್ ನೀವು ಈ ಇಂಟರಾಕ್ಟಿವ್ ಡಿಸ್ಪ್ಲೇ ಟಿ ವಿ ನೋಡಿರ್ಬೋದು. ನಾನು ಇನ್ನೊಂದು ವೀಡಿಯೋದಲ್ಲಿ ಪ್ರವೀಣ್ ಬರ್ಡೇ ಗಿಫ್ಟ್ ಮಾಡಿದ್ದು. ಸೊ ಇದು ತುಂಬ ಯೂಸ್ ಆಗ್ತಾಯಿದೆ ಇಲ್ಲಿ. ಸೊ ಆ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಲಿಂಕ್ ಮಾಡ್ತೀನಿ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಕಮ್ ಅದು. ಇದು ಇನ್ನೊಂದು ವೇಟಿಂಗ್ ಏರಿಯಾ, 2 ಚೇರ್ಸ್ ಇದೆ. ಇದೇ ನಮ್ಮ ಮೇನ್ ವರ್ಕಿಂಗ್ ಏರಿಯಾ. ಕ್ಲೈಂಟ್ ಮ್ಯಾನೇಜರ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಕಾಲಿಂಗ್ಸ್ ಮಾಡೋದು, ಆಮೇಲೆ ಡೀಲ್ ಕ್ರ್ಯಾಕ್ ಮಾಡೋದು, ಕ್ಲೈಂಟ್ ಜೊತೆ ಮಾತಾಡೋದು ಎಲ್ಲ. ಸೊ ಇಲ್ಲಿಂದ ಅಲ್ಲಿವರೆಗೂ ಸೀಟಿಂಗ್ ಏರಿಯಾ ಇದೆ. ಸೊ ಏಜೆಂಟ್ಸ್ಗೆ ಡೆಡಿಕೇಟೆಡ್ ಸ್ಪೇಸಸ್ ಇರುತ್ತೆ. ಸೊ ಅವ್ರು ಅಲ್ಲೇ ಕೂತ್ಕೋಬೇಕು, ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು. ನೆಕ್ಸ್ಟು ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ಲಸ್ ಆಪ್ರೇಷನ್ಸ್ ಮ್ಯಾನೇಜರ್ ಇಲ್ಲೇ ಕೂತ್ಕೊಳ್ಳೋದು. ಸೊ ಇಲ್ಲೇ ಎಲ್ಲ ಕ್ಯಾಲ್ಕುಲೇಷನ್ಸು ಮತ್ತು ದುಡ್ಡಿನ ವಿಚಾರ ಎಲ್ಲ ಇಲ್ಲೇ ನಡೆಯೋದು. ಸೊ ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ HR ಮ್ಯಾನೇಜರ್ ಕೂತ್ಕೊಳ್ಳೋದು. ಎಲ್ಲ ಕ್ಯಾಂಡಿಡೇಟ್ಸು ಇಲ್ಲೇ ಇಂಟರ್ವ್ಯೂ ನಡೆಯೋದು ಮತ್ತು ಎಲ್ಲರೂ ಇಲ್ಲೇ ಸೆಲೆಕ್ಟ್ ಆಗೋದು. ದ ಫೈನಲ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಪೇಸ್ ಅಂದರೆ ಮಿಸ್ಟರ್ ಪ್ರವೀಣ್ ಆರಾಧ್ಯದು ಆಫೀಸ್. ಕಮ್ ಲೆಟ್ಸ್ ಗೋ. ಹಲೋ, ಸಿಕ್ಬಿಟ್ರಲ್ಲ ಕೊನೆಗೂ ಇಲ್ಲೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಅಪಾಯಿಂಟ್ಮೆಂಟ್. ಸೊ ನಾನಿಲ್ಲಿ ಬಂದಿದ್ದೀನಿ. ಅದ್ರಲ್ಲಿ ನೋಡ್ಲಿಲ್ವಾ ನಾನು ಬಂದಿದ್ದು ನೀವು? ಓ, ನನ್ನ ಆಫೀಸ್, ನಾನು ಹೆಂಗೆ ಬೇಕಾದ್ರೂ ಬರ್ತೀನಿ. ಸೊ ರೆಡಿನಾ ನಾನೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ? ನಾನು ಪ್ರಯತ್ನ ಪಡ್ತೀನಿ. ನನ್ನ ವೀಕ್ಷಕರು ಎಷ್ಟೊಂದು ಕಾಮೆಂಟ್ಸ್ ಮಾಡಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ನಿಮಗೆ ತೋರಿಸ್ತೀನಿ ನೋಡಿ, ಇದರಲ್ಲಿದೆ. ಓಕೆ ಓದ್ಲಾ? ಓದಿ. Hi Miss Gauri, Esu Tarun is saying, I'm 20 years old and doing job here in Ajman as an engineer. I just want to know your husband's occupation, how we become this much successful in Dubai. Success is a big term. Okay, ನಿಮ್ಮ ಕ್ವಶನ್ ಮಾತ್ರ ಓದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. Suma Krishna asked, please talk about your real estate business journey. It will inspire and help people who want to reach there. Thank you, Suma. Jyoti asking, give me the introduction of you and your husband. Okay, Jyoti. And Luthan asked me, can you name your husband company so that some or the other way it will be helpful in future to buy some kind of a property from your husband? Sure, Luthan, I would like to explain you everything. Thank you so much for asking this question. I really appreciate it. Pull the chair. Nadeem, get the chair. ಚೇರ್ ಇಲ್ಲೇ ಇದೆ. ನಾನು ಕೊಡ್ತೇನೆ ಬನ್ನಿ. ಸೊ ವೀಕ್ಷಕರೇ, ಇವರು ನನ್ನ ಹಸ್ಬೆಂಡ್ ಮಿಸ್ಟರ್ ಪ್ರವೀಣ್ ಆರಾಧ್ಯ, ದ ಫೌಂಡರ್ ಆ್ಯಂಡ್ CEO ಆಫ್ ಪ್ರೋವಿನ್ ಪ್ರಾಪರ್ಟೀಸ್. ಅಫಿಷಿಯಲಿ ವೆಲ್ಕಮ್ ಟು ಮೈ ಚಾನೆಲ್ ಮಿಸ್ಟರ್ ಪ್ರವೀಣ್. Thank you so much. Thank you so much for having me today. ನಿಮ್ಮ ಕಿರುಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಪ್ರವೀಣ್ ಆರಾಧ್ಯ ಅಂತ. ನಾನು ಗೌರಿ ಅವ್ರ ಗಂಡ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ. ನನ್ನ ಮಾತೃಭಾಷೆ ಕನ್ನಡ. ದುಬೈಗೆ 2018 ಬಂದೆ. ಇವಾಗ 2024, 5-6 ವರ್ಷದ ಜರ್ನಿ. ಆ್ಯಂಡ್ ನಾನಿವತ್ತು ಗೌರಿ ಅವರಿಗೆ ಸಮಯ ಕೊಡಬೇಕಾಗಿತ್ತು. ತುಂಬ ದಿವಸದಿಂದ ಅವ್ರು ನನ್ನ ತುಂಬ ಸಲ ಇದು ವಿಡಿಯೋ ಮಾಡಿ ಅಂತ ಕೇಳಿದರು. ಆ್ಯಂಡ್ ತುಂಬ ಬಹುಮುಖ್ಯವಾಗಿ ಕೆಲವೊಂದು ಹುಡುಗರು ಯಾರು UAE ನಲ್ಲಿದ್ದೀರಾ ಅಥವಾ
ಆ ಕಡೆ ಸುತ್ತಮುತ್ತ ಇದ್ದೀರಾ, ಅವರು ಗೌರಿಯವ್ರ ವಿಡಿಯೋಗೆ ಕಮೆಂಟ್ ಮಾಡಿ ನನ್ನ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಥವಾ ನಾವೇನು ಕೆಲಸ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಉತ್ಸುಕರಾಗಿದ್ದೀರಾ. ಆ ಕಮೆಂಟ್ನ ನಾನು ನಿಜವಾಗಿ ಓದಿದ್ದೀನಿ. ಈ ವಿಡಿಯೋನ ನಾನು ಮಾಡೋಕ್ಕೆ ಒಪ್ಕೊಂಡಿರೋ ಉದ್ದೇಶನೇ ಆ ಕೆಲವೊಂದು ಹುಡುಗರು ಆ ಒಂದು ಜೆನ್ಯೂನ್ ಆಗಿ ತುಂಬ ಮುಗ್ಧತೆಯಿಂದ ಆ ಪ್ರಶ್ನೆ ಕೇಳಿರೋ ಉದ್ದೇಶ ಮಾತ್ರ. ನೋಡೋಣ ಗೌರಿ ಅವ್ರು ಏನೇನು ಕ್ವಶನ್ ಕೇಳ್ತಾರೆ ಅಂತ ಇವತ್ತು. ಸೊ ಪ್ರವೀಣ್, ನೀವು ನಿಮ್ಮ ಬಾಲ್ಯ ದಿನಗಳು ಮತ್ತು ನಿಮ್ಮ ಜನ್ಮಸ್ಥಳ ಬಗ್ಗೆ ಏನಾದರೂ ಹೇಳ್ತೀರಾ? ಬಾಲ್ಯದ ದಿನಗಳು ಮತ್ತು ಜನ್ಮಸ್ಥಳ. ಓಕೆ, ವೆಲ್, ನಂದು ಊರು ಕೆಂಕೆರೆ ಅಂತ, ಅರಸೀಕೆರೆ ತಾಲೂಕು, ಗಂಡ್ಸಿ ಹೋಬಳಿ ಒಂದು ಗ್ರಾಮ. ಕುಗ್ರಾಮ ಏನಿಲ್ಲ, ನಮ್ಮ ಗ್ರಾಮ ತುಂಬ ಚೆನ್ನಾಗಿದೆ, ತುಂಬ ಮುಂದುವರೆದಿದೆ. ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರಿಂದ ಅರೌಂಡ್ 150 ಕಿಲೋಮೀಟ್ರ್ ಆಗುತ್ತೆ. ಒಂದು 10 ವರ್ಷ, ಇವತ್ತಿಗೆ ಒಂದು 14-15 ವರ್ಷ ಮುಂಚೆ ನಾವು ಹಳ್ಳಿಯಿಂದ ಬ್ಯಾಂಗ್ಳೂರಿಗೆ ಬಂದು ಮತ್ತೆ ಇವಾಗ ಬ್ಯಾಂಗ್ಳೂರು ನಮ್ಮೂರಾಗಿದೆ ಅಷ್ಟೇ. ಅಲ್ಲಿ ನನ್ನ ಪ್ರೌಢ ದಿನಗಳು ಅಂತ ಏನು ಕರಿತೀವಿ, ಪ್ರೌಢ ದಿನಗಳಲ್ಲ, ಪ್ರೌಢಿಮೆ ದಿನ, ಆರ್ ವಿ ವುಡ್ ಸೇ ದಿ ಮೆಚೂರ್ಡ್ ಲೈಫ್ ಹ್ಯಾವ್ ಬೀನ್ ಸ್ಪೆಂಟ್ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರು ನನ್ನೂರು ಅಂತಲೂ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಆದ್ರೂ ನನ್ನ ಹೃದಯದಲ್ಲಿ ನನ್ನೂರು ಯಾವುದು ಅಂದರೆ ಅದು ನಮ್ಮೂರು ಕೆಂಕೆರೆನೇ. ನಾನು ಯಾವತ್ತಿದ್ರೂ ನಮ್ಮೂರವನೇ, ಅದೇ ನನ್ನೂರು ಕೂಡ. ಸೊ ನಿಮ್ಮ ಊರಿಗೆ ನನ್ನ ಕರ್ಕೊಂಡು ಹೋಗ್ತೀರಾ ಕೆಂಕೆರೆಗೆ? ಖಂಡಿತ ಕರ್ಕೊಂಡು ಹೋಗ್ತೀನಿ ನಿನಗೆ. ಅಲ್ಲೆಲ್ಲ ತೋರಿಸ್ತೀನಿ, ನನ್ನ ಸ್ಕೂಲ್ ತೋರಿಸ್ತೀನಿ, ನಾನು ಯಾವ ಮನೆ ಅಂತ ತೋರಿಸ್ತೀನಿ, ನಾವೆಲ್ಲಿದ್ವಿ ತೋರಿಸ್ತೀನಿ, ಎಲ್ಲೆಲ್ಲ ಆಟ ಆಡಿದ್ದೆ ತೋರಿಸ್ತೀನಿ. ನಾನು ತೋರಿಸೋ ಉದ್ದೇಶ ಎರಡಾಗಿದೆ. ಒಂದು, ಕನ್ನಡ ಮಾಧ್ಯಮದಲ್ಲಿ ಓದಿ ಕನ್ನಡ ಮಾತೃಭಾಷೆನ ಇಟ್ಕೊಂಡು ಹಳ್ಳಿಯಿಂದ ಓದೋರು ಏನೂ ಮಾಡೋಕ್ಕಾಗಲ್ಲ ಅಥವಾ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ಮನೋಭಾವ ಇದೆ. ಅದು ನಿಜ, ಕಷ್ಟ ಆಗುತ್ತೆ, ಆದರೆ ಅಸಾಧ್ಯ ಇಲ್ಲ. ಅದನ್ನೊಂದು ನಾನು ಆ್ಯಕ್ಚುಲಿ ಯಾರ್ಯಾರು ನೋಡಬೇಕು ಅಂತ ಇರ್ತಾರೆ ಅವ್ರಿಗೆ ಉತ್ಸಾಹ ಹಾಗೂ ಪ್ರೇರೇಪಿತಕ್ಕೋಸ್ಕರ ಅದನ್ನೊಂದು ಮಾಡಬೇಕು ಅಂತ ಇದ್ದೀನಿ. ಅದಲ್ಲದೆ ನನ್ನ ಹೆಂಡ್ತಿ ನಾನು ಎಲ್ಲಿದ್ದೆ, ಎಲ್ಲಿ ಬೆಳೆದೆ, ಏನಾದೆ, ಹೆಂಗಿದೆ ಅಂತ ನೋಡೋ ಕುತೂಹಲ ಅವಳಿಗೆ ತುಂಬ ಇದೆ. ಅವ್ರು ತುಂಬ ನೋಡಬೇಕಂತ ಇಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವನು ನನ್ನೊಂದ್ಸಲ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಬರ್ತೀನಿ. ಅದ್ರ ಜೊತೆಗೆ ನೀವು ನೋಡ್ತೀರಾ ಕೂಡ. ಸೊ ಗೈಸ್, ನಾನು ಪೇಟೆ ಹುಡುಗಿ, ಇವರು ಹಳ್ಳಿ ಹುಡುಗ. ಸೊ ನಮ್ಮ ಕಾಂಬಿನೇಷನ್ ಒಂಥರ ಏನು ಹೇಳ್ತಾರೆ ಕನ್ನಡದಲ್ಲಿ? ಪೇಟೆ ಹುಡುಗಿ ಹಳ್ಳಿ ಹುಡುಗ ಅಂತಲೇ ಹೇಳ್ತಾರೆ ಅದಕ್ಕೆ. ಓಕೆ, ಸೊ ನೆಕ್ಸ್ಟು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಬೇಕಾಗಿದೆ. ಇಟ್ಸ್ ಎಜುಕೇಷನ್, ಅಫ್ಕೋರ್ಸ್ ಎಜುಕೇಷನ್ ಅಂದರೆ ಪೀಪಲ್ ನವಡೇಸ್ ಅವ್ರಿಗೆ ಎಜುಕೇಷನ್ಗೇನು ಓದಿ ಏನು ಉದ್ಧಾರ ಆಗಬೇಕಾಗಿಲ್ಲ, ಅಥವಾ ಓದಿರೋ ಯಾವುದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ, ಫಾರ್ಮುಲಾ ಅಲ್ಲಾಗ್ತೀವ ಅಂತೆಲ್ಲ ಕೇಳ್ತಾರೆ. ಖಂಡಿತ ಆ ಥರ ಊಹಾಪೋಹಗಳ ಅಥವಾ ಅರ್ಥ ಇಲ್ದಿರೋ ಮಾತುಗಳಿಗೆ ನೀವು ಬೆರಗಾಗಬೇಡಿ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ತುಂಬ ಮಹತ್ವವಾದಂಥದ್ದು. ನಿಮ್ಮ ಆಲೋಚನೆ ಶಕ್ತಿ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಮುಖ್ಯವಾಗುತ್ತಾ ಒಂದು ಹಂತಕ್ಕೆ ಬರಬೇಕು? 100%. Any day. If anyone else try to convince you otherwise, don't agree to it. ಯಾರೇ ನಿಮ್ಮನ್ನ ಬೇರೆ ಥರ ಕನ್ವಿನ್ಸ್ ಮಾಡೋಕ್ಕೆ ಬಂದ್ರೂ ಕೂಡ ವಿದ್ಯಾಭ್ಯಾಸ ಅಲ್ದಲೇನೂ ಜೀವನ ಚೆನ್ನಾಗಿರುತ್ತೆ. ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್, ಬಿಲ್ ಗೇಟ್ಸ್ ಆರ್ ಮಾರ್ಕ್ ಜುಕರ್ಬರ್ಗ್ ಅವ್ರು ಎಲ್ಲರೂ ಕಾಲೇಜ್ ಡ್ರಾಪ್ ಔಟ್ ಆಗಿದ್ದಾರೆ, ಏನಾಗಿಲ್ವಾ, ಈ ಥರದ್ದೆಲ್ಲ ಒಂದು ಅಲ್ಲ ಸಲ್ಲದ ಹಾಗೂ ಅರ್ಥ ಇಲ್ಲದ ವಾದಗಳಿಗೆ ನೀವು ಖಂಡಿತ ತಲೆ ಕೊಡಬೇಡಿ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಇದು ಅಲ್ಲಿ ನಾವು ಸೈನ್ಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಗಿರ್ಬೋದು, ಅಥವಾ ಮಾರ್ಜಿನಲ್ ಯುಟಿಲಿಟಿ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು, ಅಥವಾ ಹೂಪ್ಸ್ ಲಾ ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೋ ಮೆನಿ ಥಿಂಗ್ಸ್ ವಿ ಲರ್ನ್, ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ನಾವಲ್ಲಿ ಏನು ಓದಿದ್ದೀವಿ ಅದನ್ನೇ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ, ಅವಾಗ ಮಾತ್ರ ನಮಗೆ ಎಜುಕೇಷನ್ ಉದಾಹರಣೆ ಅವಾಗ ಮಾತ್ರ ನಮಗೆ ಎಜುಕೇಷನ್ ಹೆಲ್ಪ್ ಆಗುತ್ತೆ ಅಂತ ಅಲ್ಲ. ಅಲ್ಲಿ ನಮ್ಮ ಆಲೋಚನಾ ಶಕ್ತಿ ಬೆಳೆಯುತ್ತೆ. ನಾವು ಒಂದು ವಿಷಯನ ನೋಡೋ ರೀತಿ ಬದಲಾಗತ್ತೆ. ಒಂದು ದೊಡ್ಡ ಸಬ್ಜೆಕ್ಟ್ನ, ಒಂದು ವಿಷಯನ ಪರ್ಸೀವ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ವಿದ್ಯಾಭ್ಯಾಸನ ಅಲೆಗಳಿಯೋದು ತುಂಬ ತಪ್ಪು. ಕಮಿಂಗ್ ಬ್ಯಾಕ್ ಟು ನನ್ನ ವಿದ್ಯಾಭ್ಯಾಸ, ಅಫ್ಕೋರ್ಸ್ ದೇವ್ರದಿಂದ ನಾನು ಇಂಜಿನಿಯರಿಂಗ್ ಓದಿಲ್ಲ. ಅದು ಬಿಟ್ಟರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, and specialized in couple of discipline. And
ಅಷ್ಟೇ. ಎಜುಕೇಷನ್ ತುಂಬ ಮಹತ್ವ. ನಾನಿವತ್ತು ಏನೇ ಆಗಿದ್ರು, ನಾನಿವತ್ತು ಏನೇ ಕೆಲಸ ಮಾಡಿದ್ರು, ಏನೇ ಒಂದು ವಸ್ತು ಓದಿದ್ರು, ಏನೋ ಒಂದು ಹೊಸದನ್ನು ಕಲಿತ್ರು, ಒಂದು ಜಾಗಕ್ಕೆ ಹೋದ್ರೂ, ನಾನು ಎಲ್ಲ ಆಲೋಚನಾ ಮಟ್ಟ ಹಾಗೂ ನನ್ನ ನಿರ್ಧಾರ ತಗೊಳ್ಳೋ ಶಕ್ತಿ ವಿದ್ಯಾಭ್ಯಾಸದಿಂದನೇ ಕೊಟ್ಟಿರೋದು. ಸೊ ಅದಕ್ಕೆ ನಾನು ತುಂಬ ಗಾಯ್ಸ್, ಇವರು ಕನ್ನಡ ಮೀಡಿಯಮಲ್ಲಿ ಓದಿದ್ದ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದ ಕೇಳೋಣ. ನಾನು 100% 100% ನಾನು ಕನ್ನಡ ಮಾಧ್ಯಮದ ಹುಡುಗ. ನನಗೆ ಯಾವತ್ತೂ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ಓದ್ದವನೇ ಅಲ್ಲ, ಎಲ್ಲಿವರೆಗೂ ಓದ್ದವನಲ್ಲ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿಲ್ಲ. PUCಯಲ್ಲಿ ಸೈನ್ಸ್ ಆದ್ರೂ ಅದನ್ನು ನಮಗೆ ಕನ್ನಡದಲ್ಲೇ ಹೇಳ್ಕೊಡೋರು. ದ ಮೀಡಿಯಮ್, ಈವನ್ ದೋ ವಿ ಆರ್ ರೈಟಿಂಗ್ ಇನ್ ಇಂಗ್ಲೀಷ್, ಬಟ್ ದ ಮೀಡಿಯಮ್ ವಿಚ್ ವಿ ಕನ್ವರ್ಸಿಂಗ್ ವಾಸ್ ಲೈಕ್ ಕನ್ನಡದಲ್ಲೇ. ಆಮೇಲೆ ಡಿಗ್ರಿ ಸಬ್ಜೆಕ್ಟ್ ವಾಸ್ ಮ್ಯಾನೇಜ್ಮೆಂಟ್, ಬಟ್ ಸ್ಟಿಲ್ ಎಲ್ಲದು ಕನ್ನಡದಲ್ಲೇ. ಮಾಸ್ಟರ್ಸಿಗೆ ಬಂದಾಗ ಮಾತ್ರ ನಮಗೆ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡೋದಂದರೆ ಏನು ಹೇಗೆ ಅಂತ ಗೊತ್ತಾಗಿದ್ದು 2009-10 ಆ ಟೈಮಲ್ಲಿ. ಅಫ್ಕೋರ್ಸ್ ನಾವು ತುಂಬ ನಮ್ಮ ಮಾತೃಭಾಷೆಯಲ್ಲಿನೇ ವಿದ್ಯಾಭ್ಯಾಸ ಮಾಡಿದ್ರಿಂದ ಇಂಗ್ಲೀಷ್ ಒಂದು ಕಷ್ಟಕರವಾದಂಥ ಸವಾಲು ಆಗಿರುತ್ತೆ ಎಲ್ಲ ನಮ್ಮ ಜೀವನದಲ್ಲಿ. ಅದೇ ಥರ ನನಗೂ ಇಂಗ್ಲೀಷ್ ಅನ್ನೋದು ವಾಸ್ ಚಾಲೆಂಜ್. ಬಟ್ ಇಂಗ್ಲೀಷ್ ತುಂಬ ಮುಖ್ಯ ಆಗುತ್ತಾ ನೀವು ಭಾರತ ದೇಶದಿಂದ ಆಚೆ ಬಂದರೆ? ಸಿಲುಕ್ ತುಂಬ 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 ಪ್ರಾಮುಖ್ಯ ಆಗುತ್ತೆ. ನಾನು ಅದನ್ನ ಎಷ್ಟು ಒತ್ತಿ ಹೇಳಿದ್ರೂ ಕಷ್ಟ. ನಮ್ಮ ಭಾಷೆ ನಾವು ಪ್ರೀತಿಸೋಣ, ನಮ್ಮ ಮಾತೃಭಾಷೆ ಎಲ್ಲದು ನಿಜ, ಆಯಿತಾ. ಆದರೆ ನಾವು ಇಂಗ್ಲೀಷಿಗೆ ನೀವು ಸಿಕ್ಕಾಬಟ್ಟೆ ಒತ್ತು ಕೊಡಬೇಕಾಗತ್ತೆ. ನೀವು ಎಷ್ಟೋ ಜನ ನಾನು ಕನ್ನಡದಲ್ಲಿ ಮಾತಾಡೋದು ಹಂಗಂದ ತಕ್ಷಣ ಯಾರು ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತಲ್ಲ. ನಾನು ಕೆಲವೊಂದು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೌರಿ ಅವ್ರು ಸರಿಯಾಗಿ ಕೇಳೋದ್ರಿಂದ, ಯು ಆರ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ಯು ಕಮ್ಯುನಿಕೇಟ್. ಯು ಆರ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ಯು ಕಮ್ಯುನಿಕೇಟ್ ಅಂದರೆ ಹೆಂಗೆ ಅಂದರೆ, ನೀವು ಯಾವುದೋ ಒಂದು ವಿಷಯದಲ್ಲಿ 9 out of 10 ಇರ್ತೀರ ಅಂತ ಇಟ್ಕೊಳ್ಳಿ, ಆಯಿತಾ. ಆದರೆ ನಿಮ್ಮದು ಕಮ್ಯುನಿಕೇಷನ್, ಮಾತಾಡೋದು, ವ್ಯಕ್ತಪಡಿಸೋದು ಆ ವಿಷಯನ ಇಂಗ್ಲೀಷಲ್ಲಿ ಸರಾಗವಾಗಿ ತುಂಬ ಜನ ಆಡಿಯನ್ಸ್ಗೆ 3 out of 10 ಇರುತ್ತೆ. ದಿ ಲೆವೆಲ್ ವಿಚ್ ಯು ಕಮ್ಯುನಿಕೇಟ್ ಈಸ್ 3 out of 10. ಅವಾಗ ಏನಾಗುತ್ತೆ ಗೊತ್ತಾ, ನೀವು ಸಮಾಜಕ್ಕಾಗಲಿ, ಕಂಪ್ನಿಗಾಗಲಿ, ಒಂದು ಎಲ್ಲ ಪರಿಸರಕ್ಕಾಗಲಿ ನೀವು 3 out of 10%. ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ 9 out of 10 ಇದ್ರೂ ಕೂಡ ಸಮಾಜ ನಿಮ್ಮನ್ನ 3 out of 10 ಅಂತಲೇ ಪರಿಗಣಿಸುತ್ತೆ. ಯಾಕೆ ಅಂದರೆ ನೀವು 3 out of 10 ಅಷ್ಟು ಕಮ್ಯುನಿಕೇಷನ್ ಇಟ್ಕೊಂಡಿರ್ತೀರ. ಅದೇ ನಿಮಗೆ 3 out of 10 ಅಷ್ಟು ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ, ಆದರೆ 9 out of 10 ಅಷ್ಟು ನಿಮಗೆ ಕಮ್ಯುನಿಕೇಷನ್, ವ್ಯಕ್ತಪಡಿಸುವ, ಮಾತಾಡುವ ಹಾಗೂ ಒಂದು ವಿಷಯನ ಸರಾಗವಾಗಿ ತಿಳಿಯಪಡಿಸುವ ಒಂದು ಕೌಶಲ್ಯ ನಿಮಗೆ ಬರುತ್ತೆ ಅಂತ ಇಟ್ಕೊಳ್ಳಿ, ಎಸ್ಪೆಷಲಿ ಇಂಗ್ಲೀಷಲ್ಲಿ. ದೆನ್ ಫಾರ್ ಎ ಸೊಸೈಟಿ, ಫಾರ್ ಎವ್ರಿ ಒನ್, ಯು ಆರ್ 9 out of 10 guy. See, look, perception is reality. So people have to perceive you in a greater extent. Communication, okay, ಕಮ್ಯುನಿಕೇಷನ್ನು ಸೊಸೈಟಿಲಿ ನಿಮ್ಮನ್ನ ಪರ್ಸೀವ್ ಮಾಡೋಕ್ಕೆ, ನಿಮ್ಮನ್ನ ಒಂದು ಕರೆಕ್ಟಾಗಿ ಪರ್ಸೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಷನ್ ಈಸ್ ಎವ್ರಿಥಿಂಗ್, ಇಟ್ಸ್ ರಿಯಲಿ ಪ್ರಾಗ್ಮ್ಯಾಟಿಕ್. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಮಾತೃಭಾಷೆ ನಮಗೆ ಕನ್ನಡ ಆಗಿರೋದ್ರಿಂದ ನಮ್ಗೆ ಇಂಗ್ಲೀಷು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಕಂಪ್ಲೀಟಾಗಿ ಕನ್ನಡದಲ್ಲೇ ಓದಿದ್ರೆ ನಂತರ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಥಿಂಗ್ ಸ್ಟಾಪ್ಸ್ ಆರ್ ನಥಿಂಗ್ ಇಂಪಾಸಿಬಲ್ ಇಫ್ ಯು ಪುಟ್ ರೈಟ್ ಎಫರ್ಟ್. ನೀವು ಸರಿಯಾದ ಹಾದಿಯಲ್ಲಿ ಶ್ರಮ ಪಟ್ಟರೆ ಅಥವಾ ಸರಿಯಾದ ದಾರಿಯಲ್ಲಿ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ನಾನು ಸ್ವಲ್ಪನಾದರೂ ಇಂಗ್ಲೀಷಿಗೆ ಮಟ್ಟಕ್ಕೆ ಮಾತಾಡ್ತೀನಿ ಅಂತಂದರೆ ನನಗೇನೆ ನಂಬೋಕ್ಕಾಗಲ್ಲ. ಖಂಡಿತ ನನಗೆ ನಂಬೋಕ್ಕಾಗಲ್ಲ. ಆದರೆ ನನಗೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಆದರೆ ಎವ್ರಿ ಡೇ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್, ಇಂಗ್ಲೀಷ್ ಲರ್ನ್ ಆ್ಯಸ್ ಬೆಸ್ಟ್ ಆಸ್ ಪಾಸಿಬಲ್. ಈ ವಿಡಿಯೋದಲ್ಲಿ ನೀವೇನೆಲ್ಲ ನೋಡಿ, ಏನೆಲ್ಲ ಕಲ್ತ್ಕೊಂಡು ಏನಾದರೂ ತೊಗೊಂಡೋಗ್ಬೇಕಾಗಿರೋ ಒಂದೇ ವಿಷಯ ಅಂದರೆ ಕಮ್ಯುನಿಕೇಷನ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ಹೈಲಿ ಇಂಪಾರ್ಟೆಂಟ್, ಇಟ್ಸ್ ಎಕ್ಸ್ಟ್ರೀಮ್ಲಿ ಪ್ರಾಗ್ಮ್ಯಾಟಿಕ್. ಥ್ಯಾಂಕ್ ಯು. ಗೋ ಅಹೆಡ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರೇ. ಹೌದು. ಸೊ ಲೆಟ್ಸ್ ಮೂವ್ ಆನ್.
ನಿಮ್ಮ ನೆಕ್ಸ್ಟ್ ಕ್ವೆಶನು, ನೀವು ದುಬೈಗೆ ಬರೋಕ್ಕಿಂತ ಮುಂಚೆ ಎಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡಿದ್ರಾ? ವರ್ಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದ್ರಾ ದುಬೈಗೆ, ಅಥವಾ ಫ್ರೆಷರ್ ಆಗಿ ಬಂದ್ರಾ? ಎಲ್ಲರೂ ಏನೋ ಮಾಸ್ಟರ್ ಆದಮೇಲೆ ಏನೋ MBA ಆದಮೇಲೆ ಕೆಲಸ ಸೇರ್ಕೋತಾರೆ. ಅದೇ ಥರ ನಾನು ಒಂದು ಕಂಪ್ನಿ ಕೆಲಸ ಸೇರಿಕೊಂಡೆ, ಏಷ್ಯನ್ ಪೇಂಟ್ಸ್ ಥ್ರೂ ಏನೋ ಕಾಲೇಜ್. ನಾನಲ್ಲಿ ತುಂಬ ವರ್ಷ ಕೆಲಸ ಮಾಡಿದೆ. ಅದು ನನ್ನ ಫಸ್ಟ್ ಕಂಪ್ನಿ ಹಾಗೂ ಫೇವ್ರೇಟ್ ಕಂಪ್ನಿ ಕೂಡ ಹೌದು. ನಾನು ತುಂಬ ಕಲಿತೆ ಆ ಕಂಪ್ನಿಯಲ್ಲಿ. ಅದಾದಮೇಲೆ ನೆಕ್ಸ್ಟು ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅರೌಂಡ್ 3-4 ವರ್ಷ, 3.5 ಏಷ್ಯನ್ ಪೇಂಟ್ಸ್. ಹೌದು. ಅದಾದಮೇಲೆ 2 ವರ್ಷ ಮೋಸ್ಟ್ಲಿ ಸ್ಯಾಮ್ಸಂಗ್ ಅಂತ, ಸ್ಯಾಮ್ಸಂಗ್ ನಿಮಗೆಲ್ಲ ಗೊತ್ತಲ್ವಾ, ಸ್ಯಾಮ್ಸಂಗ್ ಕಂಪ್ನಿ ಕೆಲಸ ಮಾಡಿದೆ. ಅದಾದಮೇಲೆ ಏನೋ ಸ್ಟಾರ್ಟಪ್ ಕಲ್ಚರ್, ಏನೋ ಒಂದು ಅಡ್ವೆಂಚರ್ ಮಾಡೋಣ ಅಂತ 2016 ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ಎಂಟ್ರ್ ಆದೆ. ಅದಾದಮೇಲೆ ಡಿಮಾನಿಟೈಸೇಷನ್ ಆಯಿತು. 2017 ಸ್ವಲ್ಪ ಗೊತ್ತಾಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಂತ, ಬಿಕಾಸ್ 2016 ಲಾಸ್ಟ್ ಕ್ವಾರ್ಟರಲ್ಲಿ ಡಿಮಾನಿಟೈಸೇಷನ್ ಆಗಿದ್ದರಿಂದ. ಅದಾದಮೇಲೆ ಗಾಡ್ ಈಸ್ ವಾಸ್ ಕೈಂಡ್ ಎನಫ್, ನನಗೆ ದೇವ್ರ ದಯದಿಂದ ಯಾವುದೋ ಒಂದು ಕಂಪ್ನೀಲಿ ಕೆಲಸ ಸಿಕ್ತು, ಕೆಲಸ ಮಾಡಿದೆ. ಮತ್ತು ಅಲ್ಲಿಂದ ದುಬೈಗೆ ಬಂದೆ. 2018 ನಾನು ದುಬೈಗೆ ಬಂದಾಗ, ನೀವು 2018 ನಾನು ದುಬೈಗೆ ಬಂದಿದ್ದು. ದುಬೈಗೆ ಬಂದಾಗ ನಾನು ಇದೇ ಟಿ.ಕಾಮ್ಗೆ ನಾನು ಏರ್ಪೋರ್ಟಿಂದ ಕರೆಕ್ಟಾಗಿ ಬಂದು ಇದೇ ಟಿ.ಕಾಮ್ ನಾವೀಗ ಎಲ್ಲಿದ್ದೀವಲ್ಲ ಇದೇ ಜಾಗದಲ್ಲಿ ಒಂದು 100 ಮೀಟರ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿ ಇಳ್ಕೊಂಡು ಒಂದೇ ಒಂದು ಏನೋ ಬೆಡ್ ಸ್ಪೇಸಲ್ಲಿ ಇರ್ತಾ ಇದ್ವಿ ಅವಾಗ. ಬೆಡ್ ಸ್ಪೇಸ್ ಇದೀವಲ್ಲ ಆಫೀಸು, ಅದೇ ಏರಿಯಾದಲ್ಲಿ ಅವ್ರು ಫಸ್ಟ್ ಆಫೀಸ್. ಅದಾದಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಹೆಂಗೆ ವಿಧಿ ಎಷ್ಟು ಚೆನ್ನಾಗಿ ಡಾಟ್ನ ಕನೆಕ್ಟ್ ಮಾಡುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀನಿ. ಅಲ್ಲಿ ಹೋಗಿ ಭಾನುವಾರ ನಾನು ಬಂದೆ, ಸೋಮವಾರ ಬೆಳಗ್ಗೆ ಎದ್ಬಿಟ್ಟು ಆಫೀಸಿಗೆ ಬಂದೆ. ಇದೇ ಬಿಲ್ಡಿಂಗಲ್ಲಿ ನಾವೆಲ್ಲಿ ಕೂತಿದ್ದೀವಲ್ಲ, ಐಕಾನ್ ಟವರ್, ಇದೇ ಬಿಲ್ಡಿಂಗ್ 4th ಫ್ಲೋರಲ್ಲಿ ಒಂದು ಚಿಕ್ಕ ಆಫೀಸು. 2018 ಸ್ಟಾರ್ಟ್ ಮಾಡಿದ್ದು. ಇವಾಗ ನಮ್ದು ಇದು ಎಂಟೈರ್ ಫ್ಲೋರ್ ನಮ್ಮದೇ ಆಫೀಸು 10th ಫ್ಲೋರಲ್ಲಿ. ಇದೆಲ್ಲ ವಿಧಿ ಆಟ. 5 ವರ್ಷ ಇದು ತಗೊಂತು, 5 ವರ್ಷ ತಗೊಂತು. ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫ್ಯಾಸಿನೇಟಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ನೀವು ದುಬೈಗೆ ಬಂದಮೇಲೆ ನಿಮ್ಗೆ ಏನು ಇನ್ಸ್ಪೈರ್ ಮಾಡ್ತು ಈ ಕಂಪನಿ ಓಪನ್ ಮಾಡೋದಕ್ಕೆ? ಏನೇನು ಫ್ಯಾಕ್ಟರ್ಸ್ ನಿಮ್ಗೆ ಇನ್ಸ್ಪೈರ್ ಮಾಡ್ತು? ಲುಕ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಎಷ್ಟೊಂದು ವಿಷಯಗಳು. ಆಮೇಲೆ ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದು? ದಟ್ಸ್ ಅ ಗುಡ್ ಕ್ವೆಶನ್. ಸೊ ನಾನು ಕೆಲಸ ಎಲ್ಲ ಬಿಟ್ಟು 2019 ಡಿಸೆಂಬರಲ್ಲಿ ಐ ಹ್ಯಾವ್ ಡಿಸೈಡೆಡ್ ದಟ್ ಲೆಟ್ಸ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ. 2020 ಜಾನ್ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಕೆಲಸ ಎಲ್ಲ ಬಿಟ್ಟು. ಅದು ಮಾಡಿ ನಾನು ಮೇಡ್ ಆಫೀಸ್, ಅದು ಇದು ಎಲ್ಲ ಅರೇಂಜ್ಮೆಂಟ್. ಇನಿಷಿಯಲಿ ಕಂಪ್ನಿ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಆಗಿರುತ್ತಲ್ಲ. ಅದಾದಮೇಲೆ ಫೆಬ್ರವರಿ ಮಾರ್ಚ್ ಆಲ್ ಕರೋನಾ ಬಂದುಬಿಡ್ತು. ಹೌದು. ಕರೋನಾ ಬಂದಮೇಲೆ ಎಲ್ಲ ಶಟ್, ಲೈಕ್ ಇನ್ಕಮ್ ಸ್ಟಾಪ್ ಆಯಿತು, ಔಟ್ ಗೋಯಿಂಗ್ ತುಂಬಾ ಇದಾಯಿತು. ಆ್ಯಂಡ್ ಅದೇ ಇಯರಲ್ಲಿ ನಿನಗೆ ಗೊತ್ತಿರೋಂಗೆ ನಾವು ಮನೆ ತಗೊಂಡಿದ್ವಿ. ಆ್ಯಂಡ್ ಇಟ್ ವಾಸ್ ಸೊ ಥಿಂಗ್ಸ್ ವರ್ ಲೈಕ್ ದಿಸ್. ಕರೋನಾ ಬಂದಮೇಲೆ ತುಂಬಾ ಕಷ್ಟ ಆಯಿತು. ಲಾಸ್ಟ್ ಕ್ವಾರ್ಟರ್ ಬಂದಿದ್ದ ಟೈಮಲ್ಲಿ ತಾನೇ ನಾವು ಸ್ಟಾರ್ಟ್ ಮಾಡಿದ್ದು ಕರೋನಾ. ಎಸ್. ಆ್ಯಂಡ್ ಅದಾದಮೇಲೆ ಲಾಸ್ಟ್ ಕ್ವಾರ್ಟರ್ ಆಫ್ 2020 ಐ ವಾಸ್ ನಾಟ್ ಹ್ಯಾವಿಂಗ್, ಏನೂ ಇರಲಿಲ್ಲ ಅವಾಗ. ಎಲ್ಲ ಒಂದಿದ್ದಂದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಅಷ್ಟೇ. ತುಂಬಾ ಕಷ್ಟ ಇತ್ತು. ನಾನು ಅದು ಅಂದರೆ ಎಷ್ಟು ಹೇಳ್ಕೊಳಕ್ಕೂ ಆಗಲ್ಲ ಬಿಡಿ ಅದೆಲ್ಲ ಇವಾಗ, ಯಾಕೆ. ಬಟ್ ಏನಾಯ್ತು ಅಂದರೆ, ಇದರಿಂದ ನಾನು ನಿಮಗೆ ನೋಡೋ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೆವರ್ ಗಿವ್ ಅಪ್. ಸೋಲೋ ಒಂದು ಆಪ್ಷನ್ ಇದೆ ಅಂದ್ಕೊಂಡ್ರೆ ಮಾತ್ರ ಸೋಲೋಕ್ಕಾಗತ್ತೆ. ಇಲ್ಲ ಅಂತ ಮುನ್ನುಗ್ಗಿದ್ರೆ ಎಲ್ಲದೂ ದುಡಿಬೋದು, ಆಗತ್ತೆ. ಅದೊಂದು ಟ್ರೇಡ್ ಲೈಸೆನ್ಸ್ ಇಸ್ಕೊಂಡು ಸುಮ್ಮನೆ ಒಂದು ಪೇಪರ್ ಇಟ್ಕೊಂಡು ನಾನು ಮಾರ್ಕೆಟ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಮಂತಲ್ಲೇ ಒಂದು 25,000-27,000 ಸಾವಿರ ದಿರಮ್ ನಾನು ಅರ್ನ್ ಮಾಡಿದೆ. ಅದಾದಮೇಲೆ ವಿತಿನ್ ಸೆಕೆಂಡ್ ಮಂತ್ ನಾನು ನಾನು ರೆಂಟಲ್ ಯಾವತ್ತೂ ಮಾಡಿರಲಿಲ್ಲ. ಆದ್ರೆ ನಾನು ರೆಂಟಲ್ನ ಮಾಡಿ ಕಂಪ್ನಿನ ಸ್ವಲ್ಪ ಮುಂದಕ್ಕೆ ತಂದು, ಅದಾದಮೇಲೆ 2 ಹುಡುಗರನ್ನ ರೆಂಟಲ್ಗಿಟ್ಟು ನಾನು ಸೇಲ್ಸಿಗೆ ಮೂವ್ ಆದೆ. 20 ಮುಗಿಯೋದ್ರೊಳಗಡೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಅದರಲ್ಲಿ ಗೌರಿ ಅವ್ರು ಏನು ಮಾಡೋರು ಅಂದರೆ, ಯಾವಾಗಲೂ ಆ್ಯಡ್ಸ್ ಹಾಕೋದು, ರಿಫ್ರೆಶ್ ಮಾಡೋದು. ನಿಮ್ಗೆ ಎಷ್ಟೊಂದು ಜನ ನೀವು ದುಬೈಲಿದ್ರೆ ಗೊತ್ತಿರೋ ದೇರ್ ಆರ್ ಪೋರ್ಟಲ್ಸ್, ರೈಟ್? ಇಂಡಿಯಾದಲ್ಲಿ ಹೆಂಗೆ 99 acres ಹಂಗೆಲ್ಲ ಇದೆಯಲ್ಲ, ಈ ಥರ ಇಲ್ಲಿ ಡುಬಿಸಲ್, ಪ್ರಾಪರ್ಟಿ ಫೈಂಡರ್ ಅಂತ ಎಲ್ಲ ಇದೆ. ನಾವಲ್ಲಿ ಆ್ಯಡ್ಸ್ ಹಾಕೋದು, ರಿಫ್ರೆಶ್ ಮಾಡೋದು. ಸೊ ತುಂಬ ಚೆನ್ನಾಗಿ ಎಡಿಟ್ಸ್ ಎಲ್ಲ ಮಾಡೋರು. ಆಮೇಲೆ ನಮ್ಮ ಹತ್ರ ಆಫೀಸು ಇರಲಿಲ್ಲ ಅವಾಗ. ಮಾರ್ಕೆಟಲ್ಲಿ ಏನೋ ಕ್ಲೋಸ್ ಮಾಡ್ಕೊಬರೋದು. ನಾನು ಗೌರಿಯರಿಗೆ ಫೋನ್ ಮಾಡಿ ಇನ್ವಾಯ್ಸ್ ರೆಡಿ ಮಾಡಿಟ್ಟು ನಾನು ಬರ್ತೀನಿ ಅಂತ. ನಾನು ಇವ್ರು ಕ್ಲೀನಾಗಿ ಇನ್ವಾಯ್ಸ್ ಎಲ್ಲ ರೆಡಿ ಮಾಡಿ ಫೋಟೋ ಕಳಿಸಿ ನಾನು ಅಪ್ರೂವ್ ಅಂದ ತಕ್ಷಣ
ಕಾರ್ ಹತ್ರ ಬಂದು ಅಲ್ಲೇ ಬಾಲ್ಕನಿಂದಾನೇ ಎಸೆಯೋರು ಇನ್ವಾಯ್ಸ್ನ. ನಾನು ಅದೇ ಇಟ್ಕೊಂಡು ಮಲ್ಟಿ ಟ್ಯಾಲೆಂಟೆಡ್, ನಿಮಗೆ ಗೊತ್ತಿರಲಿಲ್ಲ ಆದರೆ. ಇನ್ವಾಯ್ಸ್ ಎಸೆಯೋರು, ನಾನು ಇನ್ವಾಯ್ಸ್ ಇಟ್ಕೊಂಡು ಕಸ್ಟಮರಿಗೆ ಕೊಟ್ಟು ದುಡ್ಡು ಇಸ್ಕೊಂಡು ಬರ್ತಾ ಇದ್ದೆ. ತುಂಬ 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 ಕಷ್ಟ ದಿನಗಳದು. ನಮ್ಮ ಹತ್ರ ಏನು ಆಫೀಸ್ ಇರಲಿಲ್ಲ. ನಾನು ಈ ವಿಡಿಯೋಯಿಂದ ನನಗೆ ಯಾರು ಏನು ನೋಡಿ ಇದು ದೊಡ್ಡದು ಸಣ್ಣದು ಅಂತ ಏನು ಅಂದ್ಕೊತಿರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ತಿಳ್ಕೊಳ್ಳಿ, ಯಾರು ನಮಗೆ ಇದನ್ನ ಯಾರೂ ಕೈ ಎತ್ತಿ ಕೊಟ್ಟಿಲ್ಲ. ಪ್ರತಿಯೊಂದು ದಿನವೂ, ಪ್ರತಿಯೊಂದು ಗಂಟೆನೂ, ಪ್ರತಿಯೊಂದು ಕ್ಷಣನೂ ಕಷ್ಟಪಟ್ಟಿದ್ದೀವಿ ನಾವು. ಆಫೀಸ್ ಇಲ್ದಲೇ ಒಂದು ಕಂಪ್ನಿ ನಡೆಸೋದು ಅಂದರೆ ಅದಕ್ಕೆ ಏನೋ ತಲೆ ಇರಬೇಕು. ಅದು ಎಕ್ಸ್ಪೆಷಲಿ ದುಬೈಯಲ್ಲಿ ನಾನು ಏನೇನೆಲ್ಲ ಓಡಾಡಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ, ಅದಕ್ಕೆ ಗೌರಿಯವರು ತುಂಬ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಒಂದು ಚಿಕ್ಕ ಒಂದು ಮನೆಯೇ ಒಂದು ಸ್ಮಾಲ್ ಆಫೀಸ್ ಥರ, ಅಂದರೆ ಆಫೀಸ್ ಅಂದರೆ ಯಾರು ಹೋಗಂಗಿಲ್ಲ, ಮನೆ ಅಲ್ವಾ. ಬಟ್ ಒಂದು ಪ್ರಿಂಟರ್, ಒಂದು ಲ್ಯಾಪ್ಟಾಪ್ ಅಷ್ಟೇ ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತು ಗಾಡ್ ಈಸ್ ಕೈಂಡ್ ಎನಫ್, ಒಂದು 100-120 ಜನ ಇದ್ದಾರೆ. ಇನ್ನೂ ದೊಡ್ಡದಾಗಬೇಕು. ಐ ಡಿಂಟ್ ಜಸ್ಟ್ ಕಮ್ ದಿಸ್ ಫಾರ್ ಟು ಕಮ್ ದಿಸ್ ಫಾರ್, ಜಸ್ಟ್ ಟು ಕಮ್ ದಿಸ್ ಫಾರ್, ಲಾಂಗ್ ವೇ ಟು ಗೋ. ಯಾ, ನಿಮಗೆ ಏನು ಇನ್ಸ್ಪೈರ್ ಆಯಿತು ಕಂಪನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ? ಯಾರ್ಯಾರು ನಿಮಗೆ ಇನ್ಸ್ಪೈರ್ ಮಾಡಿದ್ರು? ಯಾವ ಫ್ಯಾಕ್ಟರ್ಸ್ ಇನ್ಸ್ಪೈರ್ ಆಯಿತು? ಯಾರನ್ನ ನೋಡಿ ನಿಮಗೆ ಒಂಥರ ಯೋಚನೆ ಬಂತು ನಾನು ಕಂಪನಿ ನಡೆಸ್ಬೋದು, ಚೆನ್ನಾಗಿ ನಡೆಸ್ಬೋದು ಅಂತ? ಲುಕ್, ನಾನಿವತ್ತು ಇಲ್ಲಿ ಕೂತ್ಕೊಂಡು ನನಗೆ ಯಾರು ಇನ್ಸ್ಪೈರೇ ಮಾಡಿಲ್ಲ ಅಥವಾ ಯಾರನ್ನ ನೋಡಿ ನಾನು ಕಲ್ತಿಲ್ಲ ಅಂತ. ನಿಮ್ಗೆ ಯಾರಾದರೂ ಗಾಡ್ ಫಾದರ್ ಇದ್ದಾರಾ? ಗಾಡ್ ಫಾದರ್ ಅಂತ ಯಾರಿಲ್ಲ. ಇವತ್ತು ನನಗೆ ಯಾರೂ ಅದು ಮಾಡು ಇದು ಮಾಡು ಅಂತ ಹಂಗೂ ಹೇಳೋರು ಯಾರೂ ಇಲ್ಲ. ಅಪ್ಪ ಅಮ್ಮ ಹೇಳ್ಬೋದು ಅಷ್ಟೇ, ಹೇಳ್ತಾರೆ ಅದು ಹುಷಾರಾಗಿರಪ್ಪ, ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡೋವಿದ್ದಾರೆ. ಆದರೆ ಅದೇ ಮಾಡು ಇದೇ ಮಾಡು ಅಂತ ಹೇಳೋಕ್ಕೆ ಯಾರೂ ಇಲ್ಲ. ಪ್ರಾಬ್ಲಿ ನಾನು ಹೇಳೋ ಥರ ಯಾರನ್ನೂ ಬಿಟ್ಕೊಂಡು ಇಲ್ಲ. ಆ ಒಂದು ಸಲಿಗೆ ಅಷ್ಟೊಂದೆಲ್ಲ ಯಾರೂ ಇಲ್ಲ. ನಾನು ಸ್ವಲ್ಪ ರಿಸರ್ವ್ ಪರ್ಸನ್ನು, ಒಂದು ಸ್ವಲ್ಪ ವರ್ಷದಿಂದ. So you are a one man army. I don't want to claim that. I don't want to. It's safe to say. ನಾನು ಆ ಥರ ಒನ್ ಮ್ಯಾನ್ ಆರ್ಮಿ ಅಥವಾ ಆ ಥರ ಎಲ್ಲ ಕ್ಲೇಮ್ ಮಾಡೋದು ಅದೆಲ್ಲ ಇಷ್ಟ ಇಲ್ಲ. ನಾನೊಂದು ಶಾರುಖ್ ಖಾನ್ ಅವ್ರನ್ನೊಬ್ರು ಮಾತು ಕೇಳಿದ್ದೆ, ಸಿ ನೋಬಡಿ ಲಿಸನ್ಸ್ ಟು ಅ ಪೂರ್ ಫಿಲಾಸಫರ್, ರೈಟ್? ಆ ಅರಿವು ನನಗೆ ತುಂಬ ಚೆನ್ನಾಗಿದೆ. ಸೊ ನಾನು ಯಾವುದೇ ರೀತಿ ಏನೋ ಒಬ್ಬ ಬಡವ ಫಿಲಾಸಫಿ ಹೇಳೋನ್ನ ಯಾರು ಇಷ್ಟಪಡಲ್ಲ ಅಂತ. ಅದರ ಅರಿವು ನನಗೆ ತುಂಬ ಚೆನ್ನಾಗಿದೆ, ಅದು ಜ್ಞಾನ ನಂಗೆ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಯಾವುದೇ ರೀತಿ ಮೋಟಿವೇಶನಿಗೆ ಕೂತಿಲ್ಲ, ಅಥವಾ ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋಕ್ಕೂ ಕೂತಿಲ್ಲ, ಅಥವಾ ಫಿಲಾಸಫಿ ಹೇಳೋಕ್ಕೂ ನಾನು ಕೂತಿಲ್ಲ, ಅಥವಾ ಒನ್ ಮ್ಯಾನ್ ಆರ್ಮಿ ಅದು ಇದು ಆ ಥರ ಖಂಡಿತ ಯಾವುದೇ ರೀತಿ ಅಹಂಕಾರದ ಮಾತುಗಳು ಖಂಡಿತ ಇಲ್ಲ. ಬಟ್ ಯಾರಾದರೂ ಈ ವಿಡಿಯೋ ನೋಡಿದ್ರೆ, ಈವನ್ ಇಫ್ ದೇ ಲೈಕ್ 1% ಯಾರೋ ಒಂದು ಕಮೆಂಟ್ ಮಾಡಿ ಇದು ನೋಡಿ ಇನ್ಸ್ಪೈರ್ ಆದರೆ, ಹಿಂಗೂ ಮಾಡ್ಬೋದು. ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ, ನನಗೂ ಏನು ಇರಲಿಲ್ಲ, ಕಂಪ್ಲೀಟ್ಲಿ ಝೀರೋ. ನಾನು ದುಬೈಗೆ ಬಂದಾಗ ಏನೇ ಲಗೇಜ್ ತೊಗೊಂಬಂದಿದ್ದೆ ನಾನು ಫೋಟೋ ಕೊಡ್ತೀನಿ, ನಾನು ಎಲ್ಲಿ ಮಲ್ಕೊತಿದ್ದೆ ನಾನು ಫೋಟೋ ಕೊಡ್ತೀನಿ, ಎಲ್ಲಿ ಮನೆ ಇದೆ ನಾನು ಫೋಟೋ ಕೊಡ್ತೀನಿ, ಅದೆಲ್ಲ ಗೌರಿಯವರು ಹಾಕ್ತಾರೆ, ನೀವು ನೋಡಿ. ಆ ಲೆವೆಲಿಂದ ಒಂದು ಸ್ವಲ್ಪ ಏನೋ ಒಂದು ಲೆವೆಲಿಗೆ ಏನೋ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ನಡೆದು ಒಂದು ದಾರಿ ನಿಮಗೊಂದು ನೋಡಿದ್ರೆ, ನಿಮ್ಗೆ ಅದರಿಂದ ಒಂದು ಸ್ಫೂರ್ತಿ ಸಿಕ್ಕರೆ ನಂಗೆ ಅದೇ ತುಂಬ ಸಂತೋಷ. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಯಾರಾದರೂ ಇನ್ಸ್ಪೈರ್ ಮಾಡಿದರೆ ನನಗೆ? ಎಷ್ಟೊಂದು ಜನ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ಜೀವನದಲ್ಲಿ. ಐ ಮೀನ್ ಒಬ್ಬರು ಇಬ್ಬರು ಅಂತ ಇಲ್ಲ, ಆದರೆ ಯಾರೋ ಒಬ್ಬರು ನಿಂತು ಸಪೋರ್ಟ್ ಮಾಡಿದ್ದಾರೆ, ಐ ಡೋಂಟ್ ಥಿಂಕ್ ಸೊ. ಬಟ್ ನೀನು, ಪ್ರಜ್ಜು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ. ನೀವೆಲ್ಲ ಇದ್ದಂಗೆ ಏನು ನನಗೆ ಆರಾಮಾಗಿ ಆಗುತ್ತಲ್ಲ. ನೀವೇನಾದರೂ ಚಾಲೆಂಜಸ್ ಫೇಸ್ ಮಾಡಿದ್ರಾ ಕಂಪನಿ ಓಪನ್ ಮಾಡಬೇಕಾದ್ರೆ? ಮೇಜರ್ ಚಾಲೆಂಜಸ್ ಏನಾದರೂ ಇದ್ದರೆ ಹೇಳಿ ಪ್ಲೀಸ್. ಕಂಪ್ನಿ ಓಪನ್ ಮಾಡಿದಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಕಂಪ್ನಿಯ ಇನ್ನೊಂದು ಯಾರು ಬೇಕಾದರೂ ಓಪನ್ ಮಾಡ್ಬೋದಾ ಕಂಪನಿ ಇಲ್ಲಿ ದುಬೈಯಲ್ಲಿ? ಸಿಲು ಕಂಪ್ನಿ ಓಪನ್ ಮಾಡೋದಲ್ಲ, ಕಂಪ್ನಿನ ನಡೆಸಬೇಕು, ಬೆಳೆಸಬೇಕು, ಅದು ಮುಖ್ಯ. ಕಂಪ್ನಿ ಓಪನ್ ಮಾಡೋದನ್ನ ಇವತ್ತು ಹೋಗಿ ನೀವು ಎಕನಾಮಿಕ್ ಡಿಪಾರ್ಟ್ಮೆಂಟಲ್ಲಿ ಒಂದು ಲೈಸೆನ್ಸ್ ತೊಗೊಬಂದು ಒಂದು ಆಫೀಸ್ ರಿಜಿಸ್ಟರ್ ಮಾಡಿದರೆ ಕಂಪ್ನಿ ಓಪನ್ ಆಗುತ್ತೆ. ಅದು ದೊಡ್ಡ ವಿಷಯ ಅಲ್ಲ. ಅದನ್ನ ಏನೋ ಸಸ್ಟೈನಬಲ್ ಆಗಿ ಬೆಳೆಸ್ಕೊಂಡು ಹೋಗೋದು ತುಂಬ ಮುಖ್ಯ. ಇಟ್ಸ್ ವೆರಿ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಗೇನ್. ಆ್ಯಂಡ್ ಚಾಲೆಂಜಸ್ ಕಂಪ್ನಿಯ ಒಂದು ಕಾಯಿಂದು ಇನ್ನೊಂದು ಮುಖ ಹೆಂಗೋ, ಎರಡು ಮುಖಗಳು ಹೆಂಗಿರುತ್ತೋ ಅದೇ ಥರ ಒಂದು ಕಂಪ್ನಿಯ ಇನ್ನೊಂದು ಮುಖನೇ ಚಾಲೆಂಜಸ್. ಯು ವೇಕ್ಸ್ ಅಪ್ ಟು ಚಾಲೆಂಜಸ್. ನಮ್ಮ ಹತ್ರ ಇವತ್ತು ಆಪರೇಷನ್ ಮ್ಯಾನೇಜರ್ ಇರ್ಬೋದು, ಅಥವಾ HR ಮ್ಯಾನೇಜರ್ಸ್, ಡೈರೆಕ್ಟರ್ಸ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಹೆಡ್ಸ್ ಇರ್ಬೋದು, ನಮ್ಮ ಪ್ರಾಪರ್ ಚಾರ್ಟೆಡ್ CAs ಎಕ್ಸ್ಕ್ಲೂಸಿವ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ನಮಗೆ ಮಾರ್ಕೆಟಿಂಗ್ ಪೀಪಲ್ ಇರ್ಬೋದು, ಅಥವಾ ಡಿಜಿಟಲ್ ಎಕ್ಸ್ಪರ್ಟ್ಸ್ ಇರ್ಬೋದು. ಅವ್ರು ಎಲ್ಲಿ ಯಾರು ಸಾಲ್ವ್ ಮಾಡೋಕ್ಕಾಗಲ್ವಲ್ಲ, ಆ ಫೈಲ್ಸು ಇಲ್ಲಿಗೆ ಬರುತ್ತೆ.
ಸೊ ನನಗೆ ಎಷ್ಟು ಗೊತ್ತು, ಎಷ್ಟೊಂದು ವಿಷಯ ಗೊತ್ತು, ಎಷ್ಟೊಂದು ವಿಷಯ ಗೊತ್ತಿಲ್ಲ. ಒಂದು ಚಾಲೆಂಜ್ ಅದು ವಿ ಹ್ಯಾವ್ ಟು ಸಾಲ್ವ್. ಐ ಥಿಂಕ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಒಬ್ಬ ಓನರ್ ಇದ್ದಾನೆ ಅಂತಂದರೆ ಒಂದು ಗ್ರೇಟೆಸ್ಟ್ ಸ್ಕಿಲ್ ಅವನ ಹತ್ರ ಏನಿರಬೇಕು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿರೋಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ. ಕೆಲಸ ಎಲ್ಲರೂ ಮಾಡ್ತಾರೆ, ನಮಗೊಂದು ಕೆಲಸ ಕಣವು ಇದು ಮಾಡು ಇಷ್ಟು ದುಡ್ಡು ಅಂದರೆ ಅವ್ರು ಮಾಡ್ತಾರೆ. ಆದರೆ ಆ ಜವಾಬ್ದಾರಿ ತಗೊಳ್ಳೋದೇ ಬೇರೆ, ಕೆಲಸ ಮಾಡೋದೇ ಬೇರೆ, ರೈಟ್? ಆ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ ಜವಾಬ್ದಾರಿನ ತೂಗಿಸ್ಕೊಂಡು ಹೋಗ್ತೀರಂದರೆ ಖಂಡಿತ ಕಂಪ್ನಿ ನಡೆಸ್ಬೋದು ಹಾಗೂ ಬೆಳೆಸ್ಬೋದು ಕೂಡ. ಚಾಲೆಂಜಸ್ ಹಾಗೇ ಬಂದೇ ಬರುತ್ತೆ, ನೀವು ರೆಡಿಯಾಗಿರಬೇಕಾಗತ್ತೆ ಅದಕ್ಕೆ. ಸೊ ಫೈನಲಿ ಏನಾದರೂ ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಯಂಗ್ ಆಂಟ್ರಪ್ರೆನರ್ಸ್ಗೆ ಮತ್ತು ಕಂಪನಿ ಓಪನ್ ಮಾಡೋರಿಗೆ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿ ಬರೋರಿಗೆ? ವೆಲ್, ಅಡ್ವೈಸ್ ಲುಕ್, ನನಗೆ ತುಂಬ ನಿಮಗೆ ಹೇಳ್ಬೋದು ಅಡ್ವೈಸ್ ಅಂತ ಬಂದಾಗ. ಯು ಗಾಟ್ ಹ್ಯಾವ್ ಅ ಗ್ರೇಟ್, ಯು ಗಾಟ್ ಬಿ ಟೆನೇಷಿಯಸ್, ಎಕ್ಸ್ಟ್ರೀಮ್ಲಿ ರೆಸಿಲಿಯನ್ಸ್ ಆ್ಯಂಡ್ ನನಗೆ ಆ ಥರ, ಅಥವಾ ನಂಗೆ ಆ ಥರ ನಿಮಗೆ ದೊಡ್ಡ ವರ್ಡ್ ಕೊಟ್ಟು ನಿಮಗೆ ಕನ್ಫ್ಯೂಷನ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಬಟ್ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ನೀವೇನಾದರೂ ಈಗ 10 ನಿಮಿಷ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ, ಅಥವಾ ನೀವು ನಮ್ಮ ಕರ್ನಾಟಕದಲ್ಲಿದ್ದೀರಾ, ಯಾವುದೇ ಜಿಲ್ಲೆಯಲ್ಲಿದ್ದೀರಾ, ನೀವೇನೋ ಒಂದು ಮುಂದುವರಿಬೇಕು ಮಾಡಬೇಕಂತಂದರೆ ದೇರ್ ಆರ್ couple of things. One, I'll give you C-square. When I say C-square, your communication has to be top of the line. ನಿಮಗೆ ಗೊತ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ, ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ, ಬುಕ್ ಓದಿ, ಕೋರ್ಸ್ ತೊಗೊಳ್ಳಿ, ಏನು ಬೇಕಾದರೂ ಮಾಡಿ. ವಾಟ್ ಎವರ್ ಇಟ್ ಟೇಕ್ಸ್ ಟು ಬಿ ಡನ್, ನಿಮ್ಮ ಕಮ್ಯುನಿಕೇಷನ್ ಟಾಪ್ ಆಗಿರಬೇಕು. ನೀವು ಎಲ್ಲಿ ಏನೇ ಹೇಗೆ ಮಾಡಿ, ನಿಮಗೆ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಸಾಧನೆಯೂ ಮಾಡೋಕ್ಕಾಗಲ್ಲ. ನಾನು ಈ 2 ವಿಷಯಗಳನ್ನ ನಿಮ್ಗೆ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಇವತ್ತು ರಿಯಲ್ ಎಸ್ಟೇಟಲ್ಲಿರ್ಬೋದು, ಫ್ಯಾಷನಲ್ಲಿರ್ಬೋದು, ಆಟೋಮೊಬೈಲ್ಸಲ್ಲಿರ್ಬೋದು, ಮೊಬೈಲ್ಸಲ್ಲಿರ್ಬೋದು, ಟ್ರೇಡಿಂಗಲ್ಲಿರ್ಬೋದು, ಯಾವುದೋ ಗೇಮ್ಸಲ್ಲಿರ್ಬೋದು, ಎಷ್ಟೊಂದು ಇಂಡಸ್ಟ್ರಿಲಿದೆ. ನೀವೆಲ್ಲೇ ಇರಿ, ಕಮ್ಯುನಿಕೇಷನ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, I will give you something called H-square. ಓಕೆ, H-square ಅಂದರೆ ಏನು? ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದರೆ ಯು ಗಾಟ್ ಟು ಬಿ ಹಂಗ್ರಿ. ದ ಫಸ್ಟ್ H is hungry, extremely hungry. ಓಕೆ, ಯು ಹ್ಯಾವ್ ಟು ಫೈಟ್ ಆ್ಯಂಡ್ ವಿನ್ ಆ್ಯಂಡ್ ಮೇಕ್ ಶೋರ್ ನೀವು ಅದನ್ನ ಕೆಲಸ ಮಾಡ್ತೀನಿ, ಅದನ್ನು ಸಾಧಿಸ್ತೀನಿ ಅಂತ ಹಸಿವು ಇರಬೇಕು, ಹಂಗ್ರಿ. 2ನೇ H ಏನಂತಂದರೆ ಯು ಗಾಟ್ ಟು ಬಿ ಎಕ್ಸ್ಟ್ರೀಮ್ಲಿ ಆನೆಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿಚ್ ನೀವು ಸಮಾಜದಲ್ಲಿ ಆನೆಸ್ಟ್ ಆಗಿರಬೇಕು, ಬೇರೆಯವ್ರ ಜೊತೆಗೆ ಆನೆಸ್ಟ್ ಆಗಿರೋದ್ರ ಜೊತೆಗೆ ನಿಮ್ಮ ಜೊತೆಗೆ ನೀವು ಆನೆಸ್ಟ್ ಆಗಿರಬೇಕು. ನಾವು ಬೇರೆಯವ್ರನ್ನೆಲ್ಲ ಏನೋ ಹೇಳಿ ಒಪ್ಪಿಸ್ಬಿಡ್ಬೋದು, ಆದರೆ ನಾನು ಆನೆಸ್ಟ್ ಆಗಿದ್ದೀನಿ. ನಾನು ಅಂದ್ಕೊಂಡಿದ್ದೆ 6 ಗಂಟೆಗೆ ಎದ್ದೇಳಬೇಕಂತ ಎದ್ದೇಳ್ತಾ ಇದ್ದೀನಿ. ಅಂದ್ಕೊಂಡಿದ್ದೆ ನಾನು ಇಷ್ಟು ಕಾಲ್ಸ್ ಮಾಡಬೇಕಂತ, ನಾನು ಅಂದ್ಕೊಂಡಿದ್ದೆ ಇಷ್ಟು ಅಸೈನ್ಮೆಂಟ್ಸ್ ಫಿನಿಷ್ ಮಾಡಬೇಕಂತ, ನಾನು ಮಾಡಿದ್ದೀನ. ನಿಮ್ಮ ಜೊತೆಗೆ ನೀವು ಯಾವಾಗ ಆನೆಸ್ಟಾಗಿರೋಕ್ಕೆ ಸ್ಟಾರ್ಟ್ ಆಗ್ತಿರಲ್ಲ, ಆವಾಗ ಥಿಂಗ್ಸ್ ತುಂಬನೇ ಬದಲಾಗುತ್ತೆ. ಸೊ ಈ ವಿಡಿಯೋ ನೋಡಿ ಎಷ್ಟೊಂದು ಎಲ್ಲ ಮಾತಾಡಿದ್ವಿ. ನನಗೆ ಗೊತ್ತು ಖಂಡಿತ ಈ ವಿಡಿಯೋದಲ್ಲಿ ಯಾವುದೇ ನೆನಪಿರಲ್ಲ. ನಮ್ಮಂಥ ಎಷ್ಟೊಂದು ತುಂಬ ಜನ ಕನ್ನಡಿಗರು ತುಂಬ ಸಾಧನೆಗಳನ್ನ ಸಾಧಿಸ್ಬಿಟ್ಟಿದ್ದಾರೆ. ಆದ್ರೇ ಗೌರಿಯವ್ರು ಕೇಳಿದಾಗ ನನಗೆ ತುಂಬ ಮುಜುಗರ ಆಗುತ್ತೆ ಈ ಥರ ಇಂಟರ್ವ್ಯೂ ಎಲ್ಲ ಕೊಡೋಕ್ಕೆ ಕ್ಯಾಮ್ರಾ ಮುಂದೆ. ಐ ಡೋಂಟ್ ನೋ ಹೌ ಟು ಟೇಕ್ ದಿಸ್. ಬಟ್ ಇವತ್ತು ಯಾವುದೇ ಒಬ್ಬರು ವಿಡಿಯೋ ನೋಡಿದ್ರು, ನೀವು ಹೊಸ ಹುಡುಗರು, ನೀವೇನೋ ಒಂದು ಮಾಡೋಕ್ಕೆ ನೋಡ್ತಿದ್ದೀರಾ ಅಂತಂದರೆ, ಯಾವುದೇ ಕ್ಷೇತ್ರದಲ್ಲಿರಲಿ, ಹೇಗೆ ಇರಲಿ, ಕಮ್ಯುನಿಕೇಷನ್, ಕನ್ಸಿಸ್ಟೆನ್ಸಿ, hungry and honesty. Please, honest to yourself. Yeah. ಆ್ಯಂಡ್ ಇನ್ನೊಂದು ಲಾಸ್ಟ್ ಕ್ವೆಶನ್ ಕೇಳೋದು ಮರ್ತೋದೆ, ನಿಮ್ಮ ಕಂಪ್ನಿನಲ್ಲಿ ಏನೇನು ಸರ್ವಿಸ್ ಆಫರ್ ಮಾಡ್ತೀರಾ? ನಮ್ಮ ಕಂಪ್ನಿನಲ್ಲಿ ದುಬೈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಪ್ಲಸ್ ನೀವು ಹೈರಿಂಗ್ ಮಾಡ್ತೀರಾ? ಓಕೆ, ದುಬೈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್, ವಿ ಮ್ಯಾನೇಜ್ ಯುವರ್ ಅಸೆಟ್ಸ್, ರೈಟ್? ವಿ ಲಾಸ್ಟ್ 4 ವರ್ಷದಿಂದ ಅಟ್ಲೀಸ್ಟ್ ಅರೌಂಡ್ ನಾಟ್ ಲೆಸ್ ದ್ಯಾನ್ 8.5 to 9 billion dollar worth of properties, and at the same time at least 1.5 billion dirham worth of AUM, asset under management. And Provin stay. See, Provin namdenide, it's a group of 4 companies. One is Provin Properties, Provin Property Management,
ಆ್ಯಂಡ್ ಪ್ರೋವಿನ್ ಸ್ಟೇ ವಿಚ್ ಇಸ್ ಹಾಲಿಡೇ ಹೋಮ್ ಆ್ಯಂಡ್ ಪ್ರೋವಿನ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಈ 4 ಕಂಪ್ನಿ ಕೆಳಗಡೆ ಸುಮಾರು ಸರ್ವಿಸಸ್ ಇದೆ. ಈ ಒಂದೇ ಕಂಪ್ನಿಯಿಂದ ಎಲ್ಲ ಕೆಲಸ ಮಾಡ್ಬೋದಿತ್ತು, ಆದರೆ 4 ಕಂಪ್ನಿ ಮಾಡಿರೋ ಉದ್ದೇಶ ಏನಂದರೆ ನಾವು ಯಾವುದೇ ಒಂದು ಕ್ಲೈಂಟ್ಸ್, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಬಂದರೆ ಕೂಡ ಅವರಿಗೆ ಸರ್ವಿಸ್ ಮಾಡೋಕ್ಕೆ ನಾವು ಬೇರೆ ಬೇರೆ ಕಂಪ್ನಿಗಳ ಜೊತೆ ಡಿಪೆಂಡ್ ಆಗಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ನಾನೇನು ಡಿಸೈಡ್ ಮಾಡಿದೆ ಅಂದರೆ ಇಲ್ಲ, ಎಲ್ಲದನ್ನು ಇನ್ಹೌಸೇ ಮಾಡೋಣ ಅಂತ ಹೇಳಿ ಪ್ರಾಪರ್ಟಿ ಬೈ ಮಾಡೋದಾಗಲಿ, ಮ್ಯಾನೇಜ್ ಮಾಡೋದಾಗಲಿ, ಹಾಲಿಡೇ ಹೋಮ್ಸ್ ಆಗಲಿ, ಫೈನಾನ್ಸಸ್ ಆಗಲಿ, ಲೀಗಲ್ ಆಗಲಿ, ಆ್ಯಂಡ್ ಆಲ್ಸೋ ಹೊಸದಾಗಿ ಇನ್ನೊಂದು ವೆಂಚರ್ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ವಿ ಆರ್ ಲೈಕ್ ಗೆಟಿಂಗ್ ಇನ್ ಟು ಡೆವಲಪ್ಮೆಂಟ್ಸ್. ಸೊ ಇನ್ ದುಬೈಲಿ ನಮ್ಮದೇ ಆದಂಥ ಪ್ರಾಪರ್ಟಿ ಡೆವಲಪ್ಮೆಂಟ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ. ಸೊ ಎಷ್ಟೊಂದು ಜನ ಇನ್ವೆಸ್ಟರ್ಸು ಮತ್ತು ನಮ್ಮದು ಕಾಂಟ್ರಿಬ್ಯೂಷನಿಂದ ಸದ್ಯದಲ್ಲೇ ನೀವು ಡೆವಲಪ್ಮೆಂಟ್ ಕಂಪ್ನಿ ಕೂಡ ನೋಡ್ಬೋದು. ಹೈರಿಂಗ್ ಓಕೆ, ಯಾರು ಇವತ್ತು ಈ ವಿಡಿಯೋ ನೀವು ಎಷ್ಟು ನೋಡಿದ್ದೀರಾ ಅಂತಂದರೆ ಒಂದು ಆಫರ್. ನೀವು ನನಗೆ 2 ವಿಷಯ, ನೀವೇನಾದರೂ ಜಾಬ್ ನೋಡ್ತಿದ್ದೀರಾ ದುಬೈಲಿ ಅಂದರೆ ರೈಟ್, ನಿಮ್ಮ ಹತ್ರ ರಿಯಲ್ ಸ್ಕಿಲ್ ಸೆಟ್ಸ್ ಇದ್ದರೆ, ನಿಮಗೆ ರಿಯಲ್ ಸ್ಕಿಲ್ ಸೆಟ್ಸ್ ಅಂದರೆ ನನಗೆ ಬೇಕಾಗಿರೋದೇ 2 ಸರ್. ನೀವು 100% ಗುಡ್ ಇನ್ ಕಮ್ಯುನಿಕೇಷನ್, ಯು ಗಾಟ್ ಬಿ ಪ್ರೆಸೆಂಟಬಲ್. ನಿಮಗೆ ಸೇಲ್ಸ್ ಅಂದರೆ ಏನಂತ ಗೊತ್ತಿರಬೇಕು. ನೀವು ನಿಮ್ಮ CV ಮತ್ತು 30 to 45 seconds ವಿಡಿಯೋ ನೀವು ಮಾಡಿಬಿಟ್ಟು ಆಪರೇಷನ್ಸ್ ಅಟ್ ಪ್ರೋವಿನ್ ಪ್ರಾಪರ್ಟೀಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಬರ್ದು ಕೊಡಿ ಅವ್ರಿಗೆ. ಆಪರೇಷನ್ ಅಟ್ ಪ್ರೋವಿನ್ ಪ್ರಾಪರ್ಟೀಸ್ಗೆ ನೀವು ಕಳಿಸ್ಕೊಡಿ. ನಾನು ನಮ್ಮ ಆಪರೇಷನ್ಸ್ ಮ್ಯಾನೇಜರ್ಗೆ ಹೇಳ್ತೀನಿ. ನಾನು HR ಅಂತ ಹೇಳ್ಬೋದಿತ್ತು, ಆದರೆ ಸುಮ್ಮನೆ ಎಷ್ಟೊಂದು ಮಿಲಿಯನ್ CVs ಬರುತ್ತೆ, ನನಗೆ ಮಿಸ್ ಆಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇದನ್ನ ನಾವು ವಕಾಸ್ ಅವ್ರಿಗೆ, ನಮ್ಮ ಆಪರೇಷನ್ ಮ್ಯಾನೇಜರ್ಗೆ ವಹಿಸ್ತಾ ಇದ್ದೀನಿ ನಾನು. ನಿಮ್ದು ಯಾವುದೇ CV ಅಥವಾ 30 to 45 secondsದು ವಿಡಿಯೋ ಅಟ್ಯಾಚ್ ಮಾಡಿ ಕಳಿಸಿ. ನಿಮ್ಮ ಬಗ್ಗೆ, ನೀವು ಮಾತಾಡೋದ್ರ ಬಗ್ಗೆ, ನಿಮ್ಮ ಗುಣಗಳ ಬಗ್ಗೆ ಅಥವಾ ನಿಮ್ಮ ಹಾಬೀಸ್ ಬಗ್ಗೆ ನಮ್ಮ ಟೀಮ್ ನಿಮ್ಗೆ ಇಮಿಡಿಯೇಟಾಗಿ ಗೆಟ್ ಬ್ಯಾಕ್ ಬರುತ್ತೆ. ನೀವೆಲ್ಲೇ ಇರಿ, ಹೇಗೆ ಇರಲಿ, ನೀವು ಅಲ್ಲಿಂದ ಬರೋಕ್ಕೆ ವೀಸಾ ಹೆಂಗೆ, ನಾನು ಬಂದರೆ ಸರಿನಾ, ಕಳಿಸಿದ್ರೆ ಸರಿನಾ, ಎಲ್ಲದನ್ನು ಕಂಪ್ನಿಗೆ ಟೇಕ್ ಕೇರ್ ಮಾಡ್ತೀವಿ. ನೀವೇನು ತೊಳೆ ಕೊಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ವೀಸಾ ಕೊಟ್ಟು, ನಿಮಗೆ ಟಿಕೆಟ್ ಕೊಟ್ಟು, ನಿಮ್ಗೆ ಏನು ಬೇಕು ಎಲ್ಲ ಕೊಟ್ಟು ನಾನು ಕಳಿಸ್ಕೊತೀನಿ. ಆದರೆ ಆರ್ ಯು ದ ರೈಟ್ ಪರ್ಸನ್? ಡೂ ಯು ಹ್ಯಾವ್ ದಟ್ ಸ್ಕಿಲ್ ಸೆಟ್ಸ್? ದಟ್ ಇಂಪಾರ್ಟೆಂಟ್. ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದು ದುಬೈ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತಿಲ್ಲ, ನೀವು ಕೋಚಿಂಗ್ ಕೊಡ್ತೀರಾ ಇಲ್ಲಿ? ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಲುಕ್, ಇಂಡಿಯಾದಲ್ಲಿ, ನಮ್ಮ ಕನ್ನಡದಲ್ಲಿ, ನಮ್ಮ ಎಕ್ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಜನ ಬ್ಯಾಂಕಿಂಗ್ ಹುಡುಗರಿದ್ದೀರಾ, ಆಯಿತಾ, ಇನ್ಶೂರೆನ್ಸ್ ಹುಡುಗರಿದ್ದೀರಾ, ರಿಯಲ್ ಎಸ್ಟೇಟ್ ಸೇಲ್ಸ್ ಮಾಡೋ ಹುಡುಗರಿದ್ದೀರಾ, ಆಟೋಮೊಬೈಲ್ ಸೇಲ್ಸ್ ಮಾಡೋ ಹುಡುಗರಿದ್ದೀರಾ. ನಿಮ್ಗೆಲ್ಲರಿಗೂ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಸೇಲ್ಸ್ ಅಂದರೆ ಏನಂತ ಗೊತ್ತು. ದುಬೈ ರಿಯಲ್ ಎಸ್ಟೇಟ್ ಅನ್ನೊಂದು ಏನಿದು ಇಟ್ಸ್ ತುಂಬ ಸುಲಭ. ಓಕೆ, ನಾನು ಎಷ್ಟೊಂದು ಜನ ಬ್ಯಾಂಗ್ಳೂರಿಂದ ಹುಡುಗರು ಬಂದು ನಮ್ಮ ಕಂಪ್ನಿಯಲ್ಲಿ ಮಿಲೇನಿಯರ್ಸ್ ಕೂಡ ಆಗಿದ್ದಾರೆ. ಸೊ ಅದು ಎಷ್ಟು ಸ್ಪ್ಯಾನ್ ಆಫ್ 2 ರಿಂದ 3 ವರ್ಷದಲ್ಲಿ. ಸೊ ನಿಮಗೂ ಆ ಥರ ಅವಕಾಶ ಬೇಕು ಅಂದರೆ, ನಿಮಗೂ ಆ ಥರ ಕೆಲಸ ಮಾಡೋಕ್ಕೆ ಆಸೆ ಇದೆ ಅಂತಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಡಿಸರ್ವಿಂಗ್, ನಿಮ್ಗೆ ಸ್ಕಿಲ್ ಸೆಟ್ಸ್ ಇದೆ ಅಂತ ಅಂದರೆ ಖಂಡಿತ ಕಲಿಸ್ಕೊಡಿ. ರಿಯಲ್ ಎಸ್ಟೇಟ್ನ ಕಲಿಸ್ಕೊಡೋ ಜವಾಬ್ದಾರಿ ನಂದು. ಜಸ್ಟ್ ಬಿಕಾಸ್ ಆಫ್ ಗೌರಿ ಅವ್ರ ವಿಡಿಯೋಗೋಸ್ಕರ ನಿಮಗೆ ಟ್ರೈನಿಂಗ್ ಮಾಡಿ, ನಿಮ್ಮನ್ನ ರೆಡಿ ಮಾಡಿ ಒಂದು ಕರಿಯರ್ ಪಾತ್ ಕೊಡೋ ಜವಾಬ್ದಾರಿ ಪ್ರೋವಿನ್. ಗೈಸ್, ನಾನು ಇಮೇಲ್ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ನೀವು ಅವ್ರು ಹೇಳ್ದಾಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿ ಅದಕ್ಕೆ ಮೇಲ್ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ. ಶೋ, ಇನ್ನೇನಾದ್ರು ಇದೆಯಾ ಕೇಳೋಕ್ಕೆ? ಅಷ್ಟೇ ಅನಿಸುತ್ತೆ. ಬಟ್ ನಾನು ನಿಮ್ಮನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಕೆಂಕರೆಗೆ ಕರ್ಕೊಂಡು ಹೋಗಿ ನಿಮ್ಮದು ಹಳ್ಳಿ ತೋರಿಸಿ, ಅಲ್ಲಿ ಹೆಂಗೆ ಜೀವನ ಮಾಡಿದ್ರಿ ಅಂತ ತೋರಿಸಿ, ಅದಾದಮೇಲೆ ನಿಮ್ಮನ್ನ ಫ್ರೀ ಆಗಿಬಿಡ್ತೀನಿ. ಖಂಡಿತ. ನನಗೂ ಆ್ಯಕ್ಚುಲಿ ನಾನು ಕೆಂಕೆರೆಗೆ ಕರ್ಕೊಂಡೋಗಿ, ನಮ್ಮ ಹಳ್ಳಿ ಕರ್ಕೊಂಡೋಗಿ ಎಲ್ಲದೂ ನಿಮಗೆ ತೋರಿಸ್ತೀನಿ. ಎಲ್ಲ ರಿಲೆವೆಂಟ್ ಫೋಟೋ ಹಾಕ್ತೀನಿ. ಕಾರಣ ಇಷ್ಟೇ, ಇಂಟರ್ನೆಟ್ಟಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಎಲ್ಲೇ ಆಗಲಿ ತುಂಬ ಜನ ಫೇಕ್ ಗುರುಗಳಿರ್ತಾರೆ. ತುಂಬ ಜನ ತುಂಬ ಥರ ಕ್ಲೇಮ್ ಮಾಡಿಸ್ತಾರೆ. ತುಂಬ ಜನ ಇದ್ದಾರೆ ಈ ನಡುವೆ ಅಂತೂ. ಇಂಟರ್ನೆಟ್ ಪೂರ್ತಿ ಬರೀ ಆ ಥರದೇ. ಆದರೆ ನಾನು ನಿಮಗೆ ಎಷ್ಟು ನೈಜವಾಗಿ, ಎಷ್ಟು ನಿಜಾಂಶನ ನಾನು ತೋರಿಸ್ಬೇಕು ಅನ್ನೋ ಅಷ್ಟು ನಿಜವಾಗಿ ತೋರಿಸ್ತೀನಿ. ಕಾರಣ ಇಷ್ಟೇ. ನಿಮಗೆ ಈ ಒಂದು ಸ್ಟೋರಿ ನಿಜ ಅನಿಸಿದ್ರೆ, ನಿಮ್ಮ ಮನಸ್ಸಿಗೆ ತಟ್ಟಿ ಏನೋ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬಂದರೆ, ನನಗೆ ಅಷ್ಟೇ ಸಾರ್ಥಕತೆ. ಈ ಒಂದು 25 minutes we spend here, I'll be grateful for that. ಗೈಸ್, ಒನ್ ಮೋರ್ ಥಿಂಗ್, ಇವರು ಇಲ್ಲಿ CEO ಆಗಿರ್ಬೋದು, ಆದರೆ ಮನೆಯಲ್ಲಿ ನಾನೇ CEO. ಶಿ ಈಸ್ ಅವರ್ ಬಿಗ್ ಬಾಸ್.
ಇಲ್ಲೂ ಇವರೇ ಬಿಗ್ ಬಾಸ್. ನಾನ್ ಜಸ್ಟ್ ಬಾಸ್ ಅಂತ ನಮ್ಮ ಹುಡುಗರು ಕಟ್ತಾರೆ. ನಾನು ಏನದನ್ನ ನಾನು ವೈಫ್ ಮಾತುಗಳನ್ನ ಇವರೇ ಬಿಗ್ ಬಾಸ್. ಇವರೇ ನನ್ನ ಕಂಪ್ನಿ ಬಿಗ್ ಬಾಸ್, ನನ್ನ ಜೀವನದ ಬಿಗ್ ಬಾಸ್, ನಮಗೆಲ್ಲ ಇವರೇ ಬಿಗ್ ಬಾಸು. ನಮ್ಮೆಲ್ಲ ಹುಡುಗರು ಎಲ್ಲರೂ ನಮ್ಮ ಕಂಪ್ನಿಗೆ ಗೊತ್ತು. ನಾನು ಸುಮ್ಮನೆ ಹೆಸರಿಗೆ ಮಾತ್ರ ಬಾಸು, ಇವರೇ ಬಿಗ್ ಬಾಸ್. ಸಾಕು 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 ಸಾಕು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಕೆಂಕೆರೆಯಲ್ಲಿ. ಥ್ಯಾಂಕ್ ಯು. ಓಕೆ, ಸಿ ಯು ಸೂನ್. ಹೋಗೋಣ ಬನ್ನಿ. ಶಶಿ ಅಂತ ನನ್ನ ಕ್ಲಾಸ್ಮೇಟು, ನಾವು ಜೊತೆಲಿ ಓದ್ತಾ ಇದ್ವಿ. ಕನಸು ಅಂದ್ರೆ ಏನು? ಕನಸು ಕಾಣೋದಂದ್ರೆ ಏನು?